ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನಿಮಗೆ ಬಹಳ ಉಪಯುಕ್ತವಾದಂತಹ ಮಾಹಿತಿಯನ್ನು ಗುರೂಜಿಯವರು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶರೀರ ವ್ರತ ಯಾವುದು ಅನ್ನೋದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿದ್ದಾರೆ. ಶರೀರ ಅಂದರೆ ನಮ್ಮ ದೇಹ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಹಾಗಿದ್ರೆ ಶರೀರ ವ್ರತ ಯಾವುದು, ಹಾಗಿದ್ರೆ ಏನಿದು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಗುರೂಜಿ, ಶರೀರ ವ್ರತ ಯಾವುದು ಅಂತ ನಾನು ಈಗಷ್ಟೇ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೆ. ಅವ್ರಿಗೂ ಕೂಡ ಸಾಕಷ್ಟು ಗೊಂದಲ ಇದೆ. ಏನಿದು ಶರೀರ ವ್ರತ ಅನ್ನೋದು, ನಮ್ಮ ದೇಹಕ್ಕೂ ಕೂಡ ವ್ರತ ಇದೆಯಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಈಗಾಗಲೇ ಅವ್ರ ತಲೆಯಲ್ಲಿ ಬಂದಿರುತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ನಾವು ಸಾಮಾನ್ಯವಾಗಿ ಒಂದು ಹೆಣ್ಣು ಒಂದು ಗಂಡು ಇದರ ಮೇಲೆ ಎಲ್ಲ ನಡೀತಾ ಇರ್ತಕ್ಕಂಥದ್ದು ನಿಜ. ಅದು ಬಿಟ್ಟು ಇನ್ನೇನು ಇಲ್ಲ. ಅದು ಸರಿ ಹೋದರೆ ಎಲ್ಲವೂ ಸರಿ ಹೋಗುತ್ತೆ. ಖಂಡಿತ. ಹಾಗಿರ್ಬೇಕಾದ್ರೆ ಇವಾಗ ಸರಿಯಾಗಿಲ್ವಾ ಅನ್ನೋ ಪ್ರಶ್ನೆ ಅಲ್ಲ, ಸರಿಯಾಗಿರಬಹುದೇನೋ, ಆದರೆ ಡೌಟಲ್ಲೇ ಇದ್ದೀವಿ. ಕೆಲವು ಸರಿ ಹೋಗಬೇಕು, ಕೆಲವು ಸರಿ ಹೋಗಿಲ್ಲ. ಈ ಥರದಲ್ಲಿ ಕೆಲವು ಹಿಂಸೆಯಲ್ಲಿ ತಗಲಾಕೊಂಡಿರ್ತಕ್ಕಂಥ ಒಂದು ವಿಚಾರ ಕೂಡ ಇರುತ್ತೆ. ಈಗ ಇಲ್ಲಿ ವಿಷಯ ಇರೋದಿಷ್ಟೇ, ಶರೀರವನ್ನು ಅದಕ್ಕೆ ವ್ರತ ಅಂತ ಹೇಳ್ಬೋದು, ಆ ಶರೀರದ ಗುರುತು ಅಂತ ಹೇಳ್ಬೋದು. ಶರೀರದ ಬಗ್ಗೆ ನಮಗೆ ಏನೇ ಆಗಲಿ ಗೊತ್ತಾಗಬೇಕು. ಹೌದು. ಹೆಣ್ಣು ಗಂಡು ಬಗ್ಗೆ, ಗಂಡು ಹೆಣ್ಣು ಬಗ್ಗೆ ಸೊ ನೋಡಿದ ತಕ್ಷಣ ಗೊತ್ತಾಗಬೇಕು ಅಂತ ಕೆಲವರು ಅನ್ಕೋತಾರೆ. ಸೊ ಗೊತ್ತಾಗಬೇಕು ಅಂತಕ್ಕಂತಹ ವಿಚಾರದಲ್ಲೂ ಕೂಡ ಎಡುತ್ತಕ್ಕಂಥ ವಿಚಾರ ಜಾಸ್ತಿ ಆಗಿರುತ್ತೆ. ನಾನು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೇ ಒಂದು. ಹೌದು. ಇದರಲ್ಲಿ ಮೊದಲನೇದಾಗಿ ಹೆಣ್ಣು ವಿಷಯಕ್ಕೆ ತಗೊಳ್ಳೋಣ. ಏನದು? ಇದೊಂಥರ ವಿಚಾರ ವಿಚಿತ್ರವಾಗೂ ವಿಶೇಷವಾಗೂ ಇದೆ. ಹೆಣ್ಣು ಹೆಣ್ಣಾಗೆ ಇರಬೇಕು. ಹೌದು. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗ್ತದೆ. ಹೆಣ್ಣು ಹೆಣ್ಣಾಗೆ ಇರಬೇಕು ಅಂದ್ರೆ ಏನು ಅರ್ಥ ಅನ್ಸುತ್ತಲ್ಲಮ್ಮ? ನಿಜ. ಹೆಣ್ಣು ಹೆಣ್ಣಾಗೆ ಇರಬೇಕು ಅಂದರೆ ಸೌಮ್ಯತೆ, ಕ್ಷಮೆ, ಈ ರೀತಿಯೆಲ್ಲ ಇರಬೇಕು. ಇದು ಪುಸ್ತಕದಲ್ಲಿದೆ. ಆ ಹೆಣ್ಣು ಮಕ್ಕಳ ಇದು ಬರ್ತಕ್ಕಂಥ ವಿಚಾರ ಇಲ್ಲ ಅಂತಿಲ್ಲ, ಸರಾಸಟ್ಟಾಗಿ ಹೇಳೋಕ್ಕಾಗಲ್ಲ. ಕೆಲವರು ಇರುತ್ತೆ, ಕೆಲವರು ಇರಲ್ಲ. ಈಗ ಹುಡುಗಿಯನ್ನು ನೋಡಿ ಮೆಚ್ಕೊಳ್ಳೋದು, ಒಪ್ಕೊಳ್ಳೋದು, ಮದುವೆ ಮಾಡ್ಕೊಳ್ಳೋದು, ಯಾವುದೇ ಒಂದು ವಿಚಾರಕ್ಕೆ ಹೋದ್ರೂ ಕೂಡ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳಕ್ಕಾಗತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಮಾತಾಡಿದ ತಕ್ಷಣ ಅರ್ಥ ಆಗುತ್ತೆ? ಸಾಧ್ಯ ಇಲ್ಲ. ನಿಜ, ಆಗೋದೇ ಇಲ್ಲ. ಅದಕ್ಕೋಸ್ಕರವಾಗಿ ಹೆಣ್ಣು ಹೆಣ್ಣಾಗೇ ಇರಬೇಕು ಅಂತಕ್ಕಂತಹ ಒಂದು ವಿಚಾರ ತಿಳ್ಕೊಂಡ್ರೆ ಅರ್ಥ ಆಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ಹೆಣ್ಣಿಗೆ ಸಾಮಾನ್ಯವಾಗಿ ಗಂಡು ರೀತಿಯ ವರ್ಚಸ್ಸಿರುತ್ತೆ. ಹೇಗೆ ಗುರುಜಿ? ಸಡನ್ನಾಗಿ ರಿವರ್ಸ್ ಮಾತಾಡೋದು. ನೀವು ಹೇಳ್ದಂಗೆ ಯಾಕೆ ನಡ್ಕೋಬೇಕು ನಾನು, ನನ್ನ ಇಷ್ಟ, ನನ್ನ ವೈಯಕ್ತಿಕ. ಇದು ಗಂಡು ಮಾತ್ರ ಮಾಡ್ಬೇಕಾ, ಹೆಣ್ಣು ಮಾಡ್ಬೇಕಾ? ಅಲ್ಲ, ಒಂದು ನಿಮಿಷ, ಅದು ಹೇಳ್ತೀನಿ, ಆಮೇಲೆ ಗಂಡಿಗೂ ಬರೋಣ. ಇಲ್ಲಿ ಅಮ್ಮ ವಿಚಾರ ಇರ್ತಕ್ಕಂಥದ್ದು ಸಂಸಾರ ಅಂತ ತಗೊಂಡಾಗ, ಲೈಫ್ ಅಂತ ತಗೊಂಡಾಗ ಹೆಣ್ಣೆ ಪ್ರಾಧಾನ್ಯತೆ ಬರ್ತಕ್ಕಂಥದ್ದು. ಅಲ್ಲಿ ಹೇಗೋ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿ ಅಲ್ಲಿದ್ದರೆ ಹೇಳ್ಕೊಂಡು ಹೋಗ್ಬಿಡ್ಬೋದು. ಅದು ಬಿಟ್ಟು ಬೇರೆ ಏನೇ ಆಗಲಿ ಯಾವ ಕಾರಣಕ್ಕೂ ಆಗಲ್ಲ. ಗಂಡನ್ನು ರಿಪೇರಿ ಮಾಡಬೇಕಾದ್ರೆ ಹೆಣ್ಣಿನ ಕೈಲೇ ಆಗೋದು. ಬಟ್ ಹೆಣ್ಣನ್ನು ಗಂಡು ರಿಪೇರಿ ಮಾಡೋಕ್ಕಾಗಲ್ಲ. ಅದು ಸಿನಿಮಾದಲ್ಲಿ ತೋರಿಸ್ಬೋದು ಅಷ್ಟೇ. ಹೌದಲ್ಲಮ್ಮ? ಇಲ್ಲಿ ಪ್ರಶ್ನೆ ಏನಂದರೆ, ಹೆಣ್ಣು ಮಕ್ಕಳು ಹೊರಟತನ ಮಾತಾಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ, ತಿರುಗಿ ಮಾತಾಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ, ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬಾರ್ದು ಅಂತ ಯಾರಿಗೂ ಇಷ್ಟ ಇಲ್ಲ. ಮತ್ತು ಒಂದು ಹುಡುಗನ ಹತ್ರ ಅಥವಾ ಗಂಡನಾದವನ ಹತ್ರ ಹೇಗೆ ನಡ್ಕೋಬೇಕು ಅಂತಕ್ಕಂಥ ವಿಚಾರ ಎಲ್ರಿಗೂ ತುಂಬ ಖುಷಿಯಾಗಿ ಇರಬೇಕು ಅಂತ ಆಸೆ ಇರುತ್ತೆ. ಆದರೆ ಫುಲ್ ರಿವರ್ಸ್ ಆಗತ್ತೆ. ನಾನು ಚೆನ್ನಾಗೇ ಇರ್ತೀನಿ, ಅದೇನೋ ನೀನು ನೋಡಿದ್ರಂಗೆ ಆಗತ್ತೆ ನನಗೆ ಅನಿಸುತ್ತೆ. ಏನಿದು ಕತೆ, ಚೆನ್ನಾಗೇ ಇರ್ತೀನಿ ನಾನು ನೋಡಿದ್ರಂಗೆ ಅನಿಸುತ್ತೆ ಅಂದರೆ, ಕೆಲವರು ಎಷ್ಟೋ ಜನ ಮನೆಯಲ್ಲಿ ಗಂಡಸರು ಹೊರಗಡೆ ಇದ್ದಾಗ ಫೋನಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಮನೆಗೆ ಬಂದ ತಕ್ಷಣ ಪಿಕ್ಚರ್ ಉಲ್ಟಾ ಆಗತ್ತೆ. ಅವನೇನೋ ನಿರೀಕ್ಷೆ ಇಟ್ಕೊಂಡು ಬಂದಿರ್ತಾನೆ. ಸೊ ಇಲ್ಲಿ ಬೇರೆ ಥರ ನಡೆಯುತ್ತೆ. ಇದು ಈ ಹುಡುಗಿಗೆ ಈ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆವೇಶಭರಿತವಾಗಿರ್ತಕ್ಕಂತಹ ಜೀವನ ಬೇಕಾ?
ಈ ಜೀವನ ಬೇಡ, ಆದರೂ ಬರುತ್ತೆ, ನಾನೇನು ಮಾಡಲಿ ಅಂತ ಅವ್ರು ಹೇಳ್ತಾರೆ. ಯಾಕೆ ಹಿಂಗೆ ಆಡ್ತೀಯ ನೀನು ನಡ್ಕೊಳ್ಳೋ ಸರಿಗಿದೆಯಾ, ಏನೋ ಒಂದು ಪ್ರಶ್ನೆ ಬರುತ್ತಲ್ಲಿ, ಅಪ್ಪ ಅಮ್ಮನಿಂದ ಆಗ್ಬೋದು, ಗಂಡನಿಂದ ಆಗ್ಬೋದು, ಫ್ರೆಂಡಿಂದ ಏನಿವನ್ ಯಾರು ಬೇಕಾದ್ರೂ ಆಗ್ಬೋದು. ಬಟ್ ಯಾಕೆ ಹಂಗೆ ಆಗ್ತೀನಿ ಅಂತ ಅವರು ಯೋಚನೆ ಮಾಡ್ತಾರೆ, ನಾನು ಹಿಂಗೆ ಮಾಡ್ಕೋಬಾರ್ದಲ್ವ, ನಡ್ಕೋಬಾರ್ದಲ್ವ ಅಂತ. ಆದರೂ ಇದಕ್ಕೆಲ್ಲ ಕಾರಣ ಏನು ಅಂತ ಹೆಣ್ಣಿಗೂ ಅರ್ಥ ಆಗಲ್ಲ, ಅಪ್ಪ ಅಮ್ಮನಿಗೂ ಅರ್ಥ ಆಗಿರಲ್ಲ, ಮದುವೆ ಮಾಡಿಕೊಂಡು ಗಂಡಿಗೂ ಅರ್ಥ ಆಗಲ್ಲ. ಮತ್ತೆ ಇನ್ಯಾರಿಗೆ ಅರ್ಥ ಆಗುತ್ತೆ? ಅದನ್ನು ಹೆಣ್ಣು ಮಕ್ಕಳೇ ರಿಪೇರಿ ಮಾಡ್ಕೋಬೇಕು. ಅಪ್ಪ ಅಮ್ಮನಿಗೂ ಕೂಡ ಅವ್ರು ಹೇಳ್ತಾರೆ ನನ್ನ ಮಗಳು ಅಂತ, ಅವ್ರಿಗೂ ಅರ್ಥ ಆಗಿರಲ್ಲ. ಅಂತಹ ರಹಸ್ಯವಾದರೂ ಏನು ತಿಳ್ಕೋಬೇಕಿತ್ತಾಗಾದರೆ ಹೆಣ್ಣು ಮಕ್ಕಳು, ಹೆಣ್ಣಾದವಳು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಇಲ್ಲಿ ಈ ರೀತಿ ಆಗ್ತಕ್ಕಂತಹ ಲೆಕ್ಕಾಚಾರಕ್ಕೆ ಹೆಣ್ಣಿನ ದೇಹ ಯಾವುದೋ ಒಂದು ರೀತಿಯಲ್ಲಿ ಅವಳಿಗೆ ಬ್ಯಾಲೆನ್ಸ್ ಕೆಟ್ಟಿ ತಿರುಗ್ತಾ ಇದೆ, ಅಂದರೆ ಅವಳು ಕಂಟ್ರೋಲ್ ಸಿಗ್ತಾ ಇಲ್ಲ ದೇಹ ಅಂತಕ್ಕಂತಹ ವಿಚಾರಗಳು ಗೊತ್ತಾಗತ್ತೆ. ಆದರೆ ಏನಕ್ಕೆ ಹಿಂಗಾಗತ್ತೆ ಅಂತ ಅರ್ಥ ಆಗಲ್ಲ. ಇದಕ್ಕೆ ಮೂಲ ಕಾರಣ ಏನು ಅಂದರೆ ಅಮ್ಮ, ಮೊದಲನೇ ವಿಷಯಕ್ಕೆ ಹೇಳಬೇಕಂದ್ರೆ, ಪ್ರತಿ ತಿಂಗಳು ಆಗ್ತಕ್ಕಂತಹ ರಜಾ ಅಂತ ಏನಿದೆ ಅದರಲ್ಲಿ ಹೆಣ್ಣಿನ ಆರೋಗ್ಯ ಸ್ಥಿತಿ ಇದೆ, ಒಪ್ಕೋಬೋದಾ? ನಿಜ ನಿಜ, ಹೌದಲ್ಲ? ಹೌದು. ಅದು ಕರೆಕ್ಟ್ ಇದ್ದರೆ ಹೆಣ್ಣು, ನಿಜಕ್ಕೂ ಹೇಳ್ತೀನಿ, ಅದನ್ನು ಮಹಾಲಕ್ಷ್ಮಿ ಅಂತೀರೋ, ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ನೀವು ಅನ್ಕೋಬೋದು, ಹಾಗೆ ಇರ್ತದೆ. ಬಟ್ ಇದು ಇವತ್ತಿನ ಈ ಆಧುನಿಕ ಪ್ರಪಂಚದಲ್ಲಿ ಈ ವಿಷಯಕ್ಕೆ ಬಂದರೆ ಎಷ್ಟು ಜನ ಈ ರೀತಿಯಾಗಿ ಕರೆಕ್ಟಾಗಿ ಇದೆ, ಕರೆಕ್ಟಾಗಿ ಆಗ್ತಾ ಇದ್ದೀನಿ ಅಂತಕ್ಕಂತಹ ಮನಸ್ಥಿತಿ ಸಾಕಷ್ಟು ಜನ ತುಂಬ ಗೊತ್ತೇ ಇದೆ. ಹೌದಲ್ಲ? ಈಗ ಇದನ್ನು ಮೆಡಿಷನ್ ತೊಗೊಂಡು ಸರಿ ಮಾಡ್ಕೊಳ್ಳೋದಾ? ಆಗಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಹಾಗಿದ್ಮೇಲೆ ಇದಕ್ಕೆ ರಿಪೇರಿ ಬೇಕಾ ಬೇಡವಾ? ಬೇಕೇ ಬೇಕು. ಈ ರಿಪೇರಿ ಆಗದೆ ಇರತಕ್ಕಂಥದ್ದಕ್ಕೆ ಹೆಣ್ಣು ಹೆಣ್ಣಾಗಿರೋಕ್ಕಾಗಲ್ಲ. ಇದಕ್ಕೆ ವೈಜ್ಞಾನಿಕವಾದ ರೀತಿಯಲ್ಲಿ ಬಂದಾಗ ಹಾರ್ಮೋನ್ ಇನ್ ಬ್ಯಾಲೆನ್ಸ್ ಅಂತ ಒಂದೇ ಮಾತಲ್ಲೇ ಬಿಟ್ಬಿಡ್ತಾರೆ. ನಿಜ. ಏನು ಅರ್ಥ ಆಯ್ತು ಅಲ್ಲಿ? ಹಾರ್ಮೋನ್ ಇನ್ ಬ್ಯಾಲೆನ್ಸ್ ಏನು ಅರ್ಥ ಆಯಿತು? ಅರ್ಥ ಆಗಿಲ್ಲ. ಅವರ ಭಾಷೆಯಲ್ಲಿ ಹೇಳಿದ್ರು ಹಾರ್ಮೋನ್ ಇನ್ ಬ್ಯಾಲೆನ್ಸ್ ಅಂತ, ಸತ್ಯ ಕೂಡ. ಇವ್ರು ನಿಮ್ಗೇನು ಅರ್ಥ ಆಯಿತು? ಇದ್ರ ಕೊರತೆ ಎಲ್ಲಿ ಫಿಲ್ ಮಾಡ್ಬೇಕು ನಾನು? ಈ ಕೊರತೆ ಯಾಕೆ ಬರ್ತಾ ಇದೆ? ಇದಕ್ಕೆ ಹೆಣ್ಣಿಗೆ ಒಂದು ಹೊಸ ಜೀವನ ಪ್ರತಿ ತಿಂಗಳು ನಡೀಲೇಬೇಕು. ಹೌದು, ಪ್ರತಿ ತಿಂಗಳು ಹೊಸ ಜೀವನ ಸಿಗ್ತಾ ಇರಬೇಕು. ಆಗ ಹೆಣ್ಣು ಪ್ರತಿ ಕ್ಷಣ ಆನಂದಭರಿತವಾಗಿರ್ತಾಳೆ. ಮದುವೆ ಆಗಲಿ ಆಗದೆ ಇರಲಿ, ಏನಕ್ಕೆ ಆಗಲಿ, ಕೊರತೆ ಇಲ್ಲದ ಹೆಣ್ಣು ಆಗಿರಬೇಕು. ನಮ್ಮ ಭೂಮಿಯ ಲಕ್ಷಣ ಇದು. ಈ ಕೊರತೆ ಇದರಲ್ಲೇ ತುಂಬ ಇದೆ ಅಂತ ಅನ್ಕೋಬೋದಮ್ಮ? ತುಂಬ ಇದೆ ಗುರೂಜಿ. ಹೌದಲ್ವಾ? ಈಗ ಇದರ ಸತ್ಯವನ್ನು ಯಾರು ಕಂಡುಹಿಡಿಯೋಕ್ಕಾಗತ್ತೆ? ಹೆಣ್ಣು ಮಕ್ಕಳಿಗೆ ಅದು ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ ಆದಮೇಲೆ ಬೇರೆಯವ್ರಿಗೆ ಹೆಂಗೆ ಅರ್ಥ ಆಗತ್ತೆ? ಅದಕ್ಕೆ ತಂದೆ ತಾಯಿಯಾದವರು ಒಂದು ಸಿಂಪ್ಟಮ್ಸ್ನ ಕಂಡುಹಿಡ್ಕೋಬೋದು. ಏನು? ಯಾವ ಹೆಣ್ಣಿಗೆ ಕಾಲು ನೋವು, ತಲೆನೋವು, ಅದು ಎರಡರಲ್ಲಿ ಯಾವುದಾದ್ರು ಒಂದಾಗ್ಬೋದು ಅಥವಾ ಎರಡೂ ಇರ್ಬೋದು. ಅದಿದೆ ಅಂತ ಅಂದಮೇಲೆ ಆ ಹೆಣ್ಣಿನ ಸಮಸ್ಯೆ ಅದರಲ್ಲಿ ಸಿಕ್ಕಾಕ್ಕೊಂಡಿದೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಬೋದು. ಅದೆರಡರಲ್ಲಿ ಯಾವುದಾದ್ರು ಒಂದು ಇರುತ್ತೆ ಅಥವಾ ಎರಡೂ ಇರುತ್ತೆ. ಹೌದು, ಇದನ್ನು ಕಾಮನ್ ಅಂತ ಅಂದ್ಕೊಂಡಿದ್ದೀವಿ ನಾವು. ಆದರೆ ಮನಸ್ಸನ್ನು ಎಷ್ಟು ವಿಕೋಪಕ್ಕೆ ತೊಗೊಂಡೋಗುತ್ತೆ ಆ ಸಿಂಪ್ಟಮ್ಸ್ ಅಂದರೆ, ಅದಕ್ಕೂ ಮಂತ್ಲಿ ಆಗ್ತಾ ಇರ್ತಕ್ಕಂಥ ರಜಕ್ಕೂ ನಿಕಟವಾದ ಸಂಬಂಧ ಇದೆ ಅಂತ ನಾವು ತಿಳ್ಕೊಂಡಾಗ ಮಾತ್ರ ಇದಕ್ಕೆ ಉತ್ತರ ಸಿಗತ್ತೆ. ಒಪ್ಕೋಬೋದೇನಮ್ಮ? ಹೌದಲ್ಲ? ನಿಜ. ಇದಕ್ಕೆ ನಾವು ಮಂತ್ಲಿ ಆಗೋ ಪ್ರಾಬ್ಲಮ್ಗೂ ಟ್ಯಾಬ್ಲೆಟು ಅಂದರೆ ಮೆಡಿಷನ್, ತಲೆನೋವಿಗೂ ಮೆಡಿಷನ್, ಕಾಲ್ಗೂ ಮೆಡಿಷನ್, ಈ ರೀತಿ ಮೆಡಿಷನ್ನಲ್ಲೇ ದೇಹ ಎಲ್ಲ ಪೂರ್ಣವಾಗಿ ರೆಡಿ ಆಗಿರಬೇಕಾದ್ರೆ ಆ ಹೆಣ್ಣಿನ ಸಂಸಾರ ಎಷ್ಟರ ಮಟ್ಟಕ್ಕೆ ಚೆನ್ನಾಗಿ ನಡೆಸ್ಕೊಡೋಕ್ಕಾಗತ್ತೆ? ಒಂದು, ಹೇಳಿದವ್ರ ಜೊತೆ ಮದುವೆ ಮಾಡ್ಕೊಳಕ್ಕಾಗತ್ತೆ. ಈಗ ಮನೆಯಲ್ಲಿ ತಂದೆ ತಾಯಿಗಳ ಕತೆ ಏನಾಗಬೇಕು? ಇಷ್ಟು ಕಷ್ಟಪಟ್ಟು ಓದಿಸಿ ನಮ್ಮ ಮಗಳು ಚೆನ್ನಾಗಿ ಆಗ್ತಾಳೆ, ನಾವು ಇಷ್ಟಪಟ್ಟಂಗೆ ನಡ್ಕೋತಾಳೆ ಅಂದರೆ ನನಗೆ ಉಲ್ಟಾ ಆಗ್ಬಿಟ್ಲಲ್ಲ ಅಂತ ಅಪ್ಪ ಅಮ್ಮ ಯೋಚನೆ ಮಾಡ್ತಾರೆ. ನಿಜ. ಅಪ್ಪ ಅಮ್ಮನ ನೋಡಿ ಮಗಳು ಯೋಚನೆ ಮಾಡ್ತಾಳೆ, ನನ್ನಿಂದ ತೊಂದರೆ ಆಗ್ತಾ ಇದೆಯಾ ಇವರಿಗೆ, ಇವರಿಂದ ನನಗೆ ತೊಂದರೆ ಆಗ್ತಾ ಇದೆಯಾ, ಹೇಳ್ಕೊಳಕ್ಕೂ ಆಗಲ್ಲ. ಹಾಗಿರಬೇಕಾದ್ರೆ ಈ ದೇಹ ಸ್ಥಿತಿಯನ್ನು ನಾವು ಈಗ ವಿಚಾರವನ್ನು ಇಷ್ಟೊತ್ತು ನಾನು ಮಾತಾಡೋ ಲೆಕ್ಕದಲ್ಲಿ ಇದು ತಿಳ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಮ್ಮ. ಅದೇ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ಗುರುಜಿ. ಹೇಳಿ, ಹೇಗೆ ತಿಳ್ಕೊಳ್ಳೋದು? ಅದು ಹೇಳ್ತಾ ಹೋಗೋಣ. ಯಾಕೆಂದರೆ ಮೊದಲು ನಾವು ಎಲ್ಲಿ ತಪ್ತಾ ಇದ್ದೀವಿ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಇವತ್ತು ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂದರೆ, ಗಂಡು ಹೆಣ್ಣು ಸರಿಸಮವಾಗಿ ಇರಬೇಕು ಅಂತಕ್ಕಂಥ ಒಂದು ವಿಚಾರ ಇದೆ. ಹೌದಲ್ಲ? ಈಗ ಇರ್ತಕ್ಕಂಥದ್ದು, ಬಯಸ್ತಾ ಇರ್ತಕ್ಕಂಥದ್ದು ಅದೇನೆ. ಹೌದು. ಆದರೆ ಆ ಸರಿಸಮ ಅಂತಕ್ಕಂಥದ್ದಕ್ಕೂ ಅದಕ್ಕೆ ಮೇಲೆ ಹೊರಟಾಗ್ತಾ ಇದೆ.
ಅಂದ್ರೆ ಹೆಣ್ಣು ಮೀರಿ ಹೋಗ್ತಿದ್ದಾಳೆ ಅಂತನಾ? ಅಂದರೆ ವಿಚಾರ ಏನಂದರೆ ಶ್ರಮ ಪ್ರತಿಯೊಂದು ಹೆಣ್ಣಿಗೆ ಜಾಸ್ತಿ, ಹೌದು, ಕರ್ತವ್ಯ ಹೆಣ್ಣಿಗೆ ಜಾಸ್ತಿ. ನಿಜ. ಅದರಲ್ಲಿ ಏನಾದರೂ ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೆಂಗಸೇನಾದ್ರು ಹುಡುಗಿ ಇದ್ದರೆ ಅದಿನ್ನೂ ತಡ್ಕೊಳಕ್ಕಾಗದೇ ಇರುವಂಥ ವಿಚಾರ ಆಗ್ಬಿಡುತ್ತೆ. ಅಂದರೆ ಕಲ್ಪನೆ ಮೇಲೆ ಆ ಹೆಣ್ಣನ್ನು ತಪ್ಪಿರಲ್ಲ, ನಿನಗೆ ಸಂಬಳ ನನಗಿನ್ನ ಜಾಸ್ತಿ ಅದಕ್ಕೆ ಈ ಥರ ಆಡ್ತೀಯ. ಸೊ ಹಲವಾರು ಕಾರಣಗಳು ಬರ್ತಾ ಹೋಗ್ತದೆ. ಇಲ್ಲಿ ಗಂಡಿನ ಮನಸ್ಥಿತಿನೂ ಬರುತ್ತಲ್ವಾ? ಅದು ಬರ್ತೀನಿ, ಅದನ್ನು ಹೇಳ್ತೀನಿ. ಹೌದು. ಯಾಕೆಂದರೆ ಒಂದು ಪೂರ್ಣವಾಗಿ ಅರ್ಥ ಆಗಬೇಕು, ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಅದೇ ಗಂಡು ಇದಕ್ಕನುಸಾರವಾಗಿ ಒಂದು ಹೆಣ್ಣು ಹುಡುಗನ ಹೇಗೆ ನಾನು ಪತ್ತೆ ಮಾಡ್ಬೋದು, ಅಂದರೆ ಗುರುತಿಸಬಹುದು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ತುಂಬ ಸರಳವಾಗಿ ತಿಳ್ಕೊಂಡ್ರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಏನು ಅಂದರೆ ಸಡನ್ನಾಗಿ ಲವ್ ಸ್ಟಾರ್ಟಿಂಗಲ್ಲಿ ಏನಿತ್ತೋ ಅಂದರೆ ಪ್ರೀತಿ ಅಂದ್ಕೊಳ್ಳೋಣ. ಪ್ರಥಮದಲ್ಲಿ ಪ್ರೀತಿ ಏನಿತ್ತೋ ಬರ್ತಾ 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 ಡೌನ್ ಆಗ್ತದೆ, ಕಡಿಮೆ ಆಗುತ್ತೆ. ಕಡಿಮೆ ಯಾವಾಗ ಆಯಿತು ತಿಳ್ಕೋಬೇಕು, ಇವಂದಿಷ್ಟೇ ಕತೆ. ಹಾಗಂದ್ಬಿಟ್ಟು ಹುಡುಗನಿಗೆ ಗಂಡನಾದವನಿಗೆ ಅಥವಾ ಗಂಡ ಆಗಿಲ್ಲ ಅಂತ ಇಟ್ಕೊಳ್ಳೋಣ. ಈಗ ಅಲ್ಲಿ ತಿಳ್ಕೋಬೇಕು, ಹುಡುಗಿಯಾದವಳು ಇವನು ಮೊದಲಿದ್ದ ಪರ್ಸೆಂಟೇಜ್ಗೆ ಡೌನ್ ಆಗ್ತಾ ಇದ್ದೇನೆ ಅಂದರೆ ಮುಂದೆ ಕತೆ ಏನು, ಜೊತೆ ಇರ್ಲಿಕ್ಕೆ ಸಾಧ್ಯ ಆಗತ್ತಾ, ಬದುಕ್ತೀನ ನಾನು, ಸಂತೋಷವಾಗಿರ್ತೀನಿ ಜೊತೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬೋಣ. ಮದುವೆ ಆದ್ಮೇಲೆ ಸರಿ ಹೋಗುತ್ತೆ ಅನ್ನೋದೇ ಮೊದಲನೇ ತಪ್ಪಾಗತ್ತೆ. ಅದು ಮದುವೆ ಆಗೋ ತನಕ ಮುಚ್ಚಾಕೊಳ್ಳೋ ಸಾಧ್ಯವಿರುತ್ತೆ, ಮದುವೆ ಆದ್ಮೇಲೆ ಮುಚ್ಚಾಕ ಯಾರು ರೆಡಿ ಇರಲ್ಲ, ಧಿಕ್ಕಾರ ಮಾಡಕ್ಕೆ ಹೋಗ್ತಾರೆ. ಸೊ ಸಂಸಾರ ಹೊಡೆದೋಗುತ್ತೆ. ಆಮೇಲೆ ಕೊಲೆ ಮಾಡೋದು, ಇನ್ನೊಂದು ಮಾಡ್ಕೊಳ್ಳೋದು, ಸುಸೈಡ್ ಮಾಡ್ಕೊಳ್ಳೋದು, ಬಿಟ್ಟು ಹೋಗೋದು, ಈ ಥರ ಎಲ್ಲ ಕಲಹಗಳೆಲ್ಲ ನಡೀತಾ ಹೋಗುತ್ತೆ. ಇವೆರಡೂ ದೇಹದ ಪ್ರಕ್ರಿಯೆ ಮೇಲೆ, ಇದನ್ನು ದೇಹಶಾಸ್ತ್ರ ಅಂತ ಹೇಳ್ತಾರೆ. ಇದನ್ನು ಗುರುತಿಸ್ತಕ್ಕಂತಹ ಸಣ್ಣ ವಿಚಾರ ಹೇಳ್ತೀನಿ, ಹೋಗ್ತಾ ಹೋಗ್ತಾ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಕೆಲವೊಂದು ಕ್ಲೂ ಕೊಡ್ತೀನಿ, ಅದಕ್ಕೆ ಅದು ಅರ್ಥ ಆಗತ್ತೆ. ವಿಷಯ ಏನಂತಂದರೆ ದೇಹಶಾಸ್ತ್ರ ಅತಿ ಮುಖ್ಯವಾಗಿ ಬೇಕು ಅಂತಕ್ಕಂಥದಕ್ಕೆ ಪ್ರತಿ ತಂದೆ ತಾಯಿಗಳು ತಿಳ್ಕೋಬೇಕು. ಮಕ್ಕಳ ಮೇಲೆ ಯಾವಾಗಲೂ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಹೋಗಬಾರ್ದು. ತಪ್ಪು ಎಲ್ಲ ಆಗ್ತಾ ಇದೆ ತಿಳ್ಕೋಬೇಕು. ಇದಕ್ಕೆ ಈ ವ್ಯತ್ಯಾಸ, ಈ ತಿಂಗಳು ಸೈಕಲಲ್ಲಿ ಯಾಕೆ ವ್ಯತ್ಯಾಸ ಆಗಬೇಕು, ಅದಕ್ಕೇನೋ ರಿಪೇರಿ ಇರಲೇಬೇಕಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಪ್ರಶ್ನೆ ಇಷ್ಟೇ, ಪ್ರತಿದಿನ ಕರೆಕ್ಟ್ ಟೈಮ್ಗೆ 8 ಗಂಟೆಗೆ ಇವತ್ತು ಮಲಗ್ತೀವಿ ಅಂದರೆ ಅಥವಾ 9 ಗಂಟೆಗೆ ಮಲಗ್ತೀವಿ ಅಂದರೆ ಪ್ರತಿದಿನ 9 ಗಂಟೆಗೆ ಮಲಗಬೇಕು. ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀನಿ ಅಂದರೆ ಬೆಳಗ್ಗೆ 5 ಗಂಟೆಗೆ ಎಚ್ಚರಿಕೆ ಆಗಬೇಕು. ಅಲಾರಾಮ್ ಕೊಟ್ಕೊಂಡು ಹೇಳ್ತೀನಿ, ಯಾರೋ ಎಬ್ಸಿದ್ರೆ ಹೇಳ್ತೀನಿ ಅಂದರೆ ಅದು ಕೆಟ್ಟಿದೆ ಅಂತ, ಗಡಿಯಾರ ಕೆಟ್ಟಿದೆ ಅಂತ. ಈಗ ನಾವೇನು ಅನ್ಕೋತೀವಿ ಅಂದರೆ ಬೆಳಗ್ಗೆ ಎಷ್ಟೊತ್ತು ಕೇಳ್ತೀಯಾ, 4 ಗಂಟೆಗೆ. ಹೇಗೆ ಹೇಳ್ತೀಯಾ, ಅಲಾರಾಮ್ ಕೊಟ್ಕೋತೀನಿ. ಅಲಾರಾಮ್ ಕೊಟ್ಟಮೇಲೆ ನಿದ್ದೆ ನಿಂದು ಫಂಕ್ಷನ್ ಚೆನ್ನಾಗಿಲ್ಲ ಅಂತ ಅರ್ಥ, ಅಥವಾ ಯಾರೋ ಹೇಳಿಸಿದ್ರೆ ನಿದ್ದೆ ಚೆನ್ನಾಗಿರಲ್ಲ ಅಂತಲೇ ಅರ್ಥ. ಕರೆಕ್ಟಾಗಿ ಎಚ್ಚರಿಕೆ ಆದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಭಗವತ್ ಪ್ರಸಾದ ಅಂತ ಹೇಳ್ತಾರೆ. ಸಮಯಕ್ಕೆ ಸರಿಯಾಗಿ ನಿದ್ದೆ ಬರೋದು, ಸಮಯಕ್ಕೆ ಸರಿಯಾಗಿ ಎಚ್ಚರಿಕೆ ಆಗೋದು, ಸಮಯಕ್ಕೆ ಸರಿಗೆ ಮೋಷನ್ಗೆ ಹೋಗೋದು, ಇದು ಭಗವತ್ ಪ್ರಸಾದ ಅಂತೆ. ಅಮ್ಮ, ಇದು ಎಷ್ಟು ಜನಕ್ಕೆ ಸಿಗುತ್ತೋ ಆ ಭಗವಂತನಿಗೆ ಪ್ರೀತಿ. ನಿನ್ನ ಮಟ್ಟಕ್ಕೆ ಅದು ನಡ್ಕೊಳಕ್ಕೆ ಆಗೋದೇ ಇಲ್ಲ. ಹೇಗೆ ಸಿಗುತ್ತೆ ಹಾಗೆಲ್ಲ ಬದುಕಿದ್ರೆ ಮಂತ್ಲಿ ಆಗ್ತಕ್ಕಂಥದ್ದು ಹೆಣ್ಣಿಗೆ ಹೊಡೆತ ಬೀಳುತ್ತೆ ಇಲ್ಲ ಅಂತ ಪ್ರತಿ ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೊಂಡು ಒಳ್ಳೆಯದು. ತಂದೆ ತಾಯಿದು ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ, ನನ್ನ ಮಗಳು ಓದೊಂದು ಸ್ಟೇಜಿಗೆ ನಿಂತ್ಕೊಳ್ಳಿ, ನಾವು ಹೇಳಿದಾಗ ಒಳ್ಳೆ ಸಂಬಂಧ ಸಿಕ್ಕರೆ ಮದುವೆ ಆಗಲಿ ಅಂತ ಇವರೊಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಯಾಕೆಂದರೆ ಬದುಕಿನ ಪ್ಲ್ಯಾನು ಯಾವ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ತಂದೆ ತಾಯಿ ಮಾಡ್ತಾ ಇರ್ತಕ್ಕಂಥದ್ದೇ ಪ್ಲ್ಯಾನ್. ಇವರು ನನ್ನ ಮಗನಿಗೆ ಇದನ್ನೇ ಓದಿಸ್ಬೇಕು, ನನ್ನ ಮಗಳಿಗೆ ಇದನ್ನೇ ಓದಿಸ್ಬೇಕು, ಇವ್ರ ಪ್ಲ್ಯಾನ್ ಅದು. ಬಟ್ ಅವರಿಬ್ಬರು, ಹುಡುಗ ಆಗಲಿ ಹುಡುಗಿ ಆಗಲಿ, ಅವ್ರ ಪ್ಲ್ಯಾನ್ಗೆ ಸಮ್ಮತಿಯಾಗಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅವರಿಗೆ ಆಪ್ಷನ್ನೇ ಕೊಡಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆ, ನೀನು ಏನಾಗಬೇಕು ಅಂತಿದ್ಯಾ, ನೀನು ಹೇಗಿರ್ತೀಯಾ, ನೋ, ನಾನು ಹೇಳ್ದಂಗೆ ಕೇಳಬೇಕು. ನನಗೆ ಆಸೆ ಇದೆ, ನಾನು ಡಾಕ್ಟರ್ ಆಗಬೇಕಿತ್ತು, ನಾನು ಆಗೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ನೀನಾದರೂ ಆಗೋ, ಏನೋ ಅವ್ರ ಆಸೆ ಇದ್ರ ಮೇಲೆ ಫಿಲ್ ಮಾಡ್ತಾರೆ. ಆದರೆ ಸಕ್ಸಸ್ ಆದರೆ ಬಚಾವ್, ಆಗಲಿಲ್ಲ ಅಂದರೆ ಇವರಿಂದ ಅವ್ರು ಕೆಟ್ಟರು, ಅವರಿಂದ ಇವ್ರು ಕೆಟ್ಟರು, ಕುಟುಂಬನೇ ಕೆಡ್ತು. ಈಗ ಇದನ್ನು ಯಾವುದ್ರ ಮೇಲೆ ಬ್ಯಾಲೆನ್ಸ್ ಮಾಡಿ ಬದುಕೋಕ್ಕಾಗತ್ತಮ್ಮ? ಸಮಸ್ಯೆಯ ಸರಳಿಯಲ್ಲಿ ಸಿಕ್ಕಾಕೊಂಡಂಗಾಯ್ತು. ನಿಜ. ಈ ರೀತಿ ಇರಬೇಕಾದ್ರೆ ಈ ಸಮಸ್ಯೆ ರಾತ್ರಿ ಬೆಳಗ್ಗೆ ಹೇಳ್ತಕ್ಕಂಥದ್ದು ಹೇಗನ್ಸುತ್ತೆ ನಿಮಗೆ ವಿಚಾರ? ನಮ್ಮ ದೇಹ ಸಮತೋಲನವಾಗಿರಬೇಕು, ಹೌದಲ್ಲ? ನಮ್ಮ ದೇಹದ ಉಸಿರಾಟ ಸಮತೋಲನವಾಗಿರಬೇಕು, ನಮ್ಮ ದಾಂಪತ್ಯದ ಜೀವನ ಸಮತೋಲನವಾಗಿರಬೇಕು, ನಮ್ಮ ಪ್ರತಿಯೊಂದು ಪ್ರಕೃತಿಯಲ್ಲೂ ಕೂಡ ಸಮತೋಲನವಾಗೇ ಇದೆ. ಯಾಕೆ ಅಂದರೆ 24 ಗಂಟೆ ಒಂದು ದಿನಕ್ಕೆ ಸಮತೋಲನ ಇದೆ, ಹೌದಲ್ಲ?
1 ವರ್ಷಕ್ಕೆ 12 ತಿಂಗಳು 6 ತಿಂಗಳು ಸಮತೋಲನವಾಗೇ ಇದೆ. ಪ್ರಕೃತಿಗೆ ಅನ್ವಯವಾಗಿ ನಾವು ಬದುಕಬೇಕು, ಹೌದಲ್ವಾ? ನಿಜ. ನಮ್ಮ ದೇಹನೂ ಒಂದು ಪ್ರಕೃತಿ. ಹೌದು. ಪ್ರಕೃತಿಯ ಜೊತೆಯಲ್ಲೇ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋದಾಗ ನಮಗೆ ರೋಗ ಅನ್ನೋದು, ರೋಗಗಳು ಮಾಡೋದು ಬೇಡ, ರೋಗ ಕಾಯಿಲೆ ಅನ್ನೋದು ನಮ್ಮ ಹತ್ರಕ್ಕೂ ಸುಳಿಯಲ್ಲ. ಈಗಲೂ ಕಾಯಿಲೆ ಬರ್ತಾ ಇಲ್ಲ, ನಾವು ಬರ್ಸ್ಕೊತಾ ಇರೋದು. ಯಾಕೆ ಅಂದರೆ ನಮಗೆ ಸಮಯ ಪ್ರಜ್ಞೆ ಇಲ್ಲ. ಈ ಸಮಯ ಪ್ರಜ್ಞೆ ಇಲ್ಲದ ಕಾರಣವಾಗಿ ಕಾಯಿಲೆಯ ರೂಪದಲ್ಲಿ, ಕಾಯಿಲೆ ಇಲ್ಲವಾದರೂ ಕಾಯಿಲೆಯ ರೂಪದಲ್ಲಿ ಗಂಡನೂ ಇರುತ್ತೆ, ಹೆಣ್ಣೂ ಇರುತ್ತೆ. ಇವರಿಬ್ಬರಿಗೆ ಮದುವೆ ಮಾಡ್ತಕ್ಕಂಥದ್ದು ಶಾಸ್ತ್ರ ಕೇಳಿ ಮದುವೆ ಮಾಡಿದ್ರೆ ಹೊರತು ಅವರಿಬ್ಬರ ದೇಹದ ಚಿತ್ರವನ್ನು ಯಾರೂ ಗಮನಿಸಿಲ್ಲ, ಅವರಿಬ್ಬರೂ ಗಮನಿಸ್ಕೊಂಡಿಲ್ಲ. ಈಗ ಮುಂದೆ ಇವರು ಮದುವೆಯಾಗಿ ಹೇಗೆ ಚೆನ್ನಾಗಿರ್ತಾರೆ, ಈ ಪ್ರಶ್ನೆಗೆ ಉತ್ತರ ಇಲ್ಲ ನಮ್ಮಲ್ಲಿ. ಶಾಸ್ತ್ರ ಕೇಳಿದ ಸ್ವಾಮಿ ಒಳ್ಳೆಯದಂತೆ, ಹೆಸರು ಬಲ ಬಂದಿದೆಯಂತೆ ಅಂತ ಹೇಳಿಬಿಡ್ತಾರೆ. ಹೆಸರು ಬಲ ಬಂತು ಸರಿ, ಮ್ಯಾಚ್ ಆಗಿಲ್ವಲ್ಲ ಅಲ್ಲಿ. ಹಾಗಿದ್ರೆ ಹೇಗೆ ದೇಹದ ಚಿತ್ರ ಹೊಂದಾಣಿಕೆ ಆಗುತ್ತೆ ಇಲ್ವಾ ಅಂತ ನೋಡೋದು ಗುರುಜಿ? ಅಂದರೆ ಹೊಂದಾಣಿಕೆ ಆಗುತ್ತೆ ಅಂತಕ್ಕಂಥ ವಿಷಯಕ್ಕೆ ಇಷ್ಟೊತ್ತಿಗೂ ನಾನು ಮಾತಾಡಿದ್ನಲ್ಲ, ದಿನಚರಿ ಚೆನ್ನಾಗಿರಬೇಕು. ನೀನು ದಿನಚರಿ ಚೆನ್ನಾಗಿದ್ದಾಗ ಮಾತ್ರ ಅಮ್ಮ ನಿನಗೆ ಯಾವುದೇ ಕಾರಣಕ್ಕೂ ನಿನ್ನ ದೇಹವನ್ನು ನಿನ್ನ ಮನಸ್ಸಿಗೆ ಸ್ಪಂದಿಸುತ್ತದು. ದೇಹ ಮತ್ತು ಮನಸ್ಸು ಸಮತೋಲನವಾಗಿರಬೇಕು. ಮನಸ್ಸೇ ಒಂದು ರೀತಿ, ದೇಹನೇ ಒಂದು ರೀತಿ ಆದರೆ ನಿನ್ನನ್ನು ನೀನೇ ಸಮರ್ಥನೆ ಮಾಡ್ಕೊಳಕ್ಕಾಗಿಲ್ಲ. ಇದ್ರ ಮಧ್ಯೆ ಎದುರುಗಡೆ ಆ ವ್ಯಕ್ತಿ ಸಡನ್ನಾಗಿ ಏನೋ ಒಂದು ಕೇಳ್ತಾರೆ, ಅಪ್ಪ ಆಗ್ಬೋದು, ಅಮ್ಮ ಇರ್ಬೋದು, ಗಂಡ ಇರ್ಬೋದು, ಲವರ್ ಇವನ್ ಯಾರಾಗಿರ್ಬೋದು, ಅದಕ್ಕೆ ಸ್ಪಂದಿಸೋಕ್ಕಾಗಲ್ಲ. ತುಂಬ ಸಿಟ್ಟು ಬರುತ್ತೆ, ಬೇಜಾರಾಗುತ್ತೆ, ಏನು ಬೇಕಾದ್ರೂ ಆಗ್ಬೋದು. ಗುರುಜಿ, ಈಗ ನಂದೊಂದು ಪ್ರಶ್ನೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಗಂಡಿನ ದೇಹ ಸಮತೋಲನವಾಗಿ ಆಗಿರುತ್ತೆ, ಸೊ ಅವರ ದಿನಚರಿನೂ ಚೆನ್ನಾಗಿರುತ್ತೆ. ಹೆಣ್ಣಿನ ದೇಹ ಇರೋದಿಲ್ಲ, ಆಗೇನು ಮಾಡೋದು? ಇಲ್ಲಿ ವಿಷಯ ಇಷ್ಟೇ, ಮದುವೆ ಮಾಡೋ ಉದ್ದೇಶ ಏನಕ್ಕಮ್ಮ? ಮದುವೆ ಏನಕ್ಕೆ ಮಾಡೋದು? ಇಬ್ಬರು ಸಂತೋಷವಾಗಿ ಜೀವನ. ಅದು ನಾವು ಅಂದ್ಕೊಂಡಿರೋದು ನಮ್ಮ ಪ್ರತಿಷ್ಠೆಗಷ್ಟೇ. ಯಾರು ಇದಾರಾಗೆ ಇಲ್ಲ, ನಾವು ಅನ್ಕೋತಾ ಇದ್ದೀವಿ. ಕಿತ್ತೋಗ್ತಾನೇ ಇದೆ, ಕೋರ್ಟ್ಗೆ ಹೋಗ್ತಾನೇ ಇದೆ, ಅನ್ಕೋತಾ ಇದ್ದೀವಿ ನಾವು ಚೆನ್ನಾಗಿರಲಿ, ಖುಷಿಯಾಗಿರಲಿ, ನಮ್ಮ ಕಣ್ಣು ಮುಂದೆ ಓಡಾಡ್ಕೊಂಡಿರಲಿ. ಹಾಗಿದ್ರೆ ಖುಷಿಯಾಗಿರೋರು ಯಾರು ಇಲ್ವಾ? 1 ನಿಮಿಷ, ಇದು ಹೊರನೋಟಕ್ಕೆ ಸಂಸಾರದಲ್ಲಿ ಹೇಳಲಿಕ್ಕೆ ಬರಲ್ಲ. ಕಾರ್ ಇಟ್ಕೊಂಡು ಬಂಗ್ಲಾ ಇದೆ ಅಂದ್ಬಿಟ್ಟು ಅವರಿಬ್ರು ಕೆಲಸದಲ್ಲಿದ್ದಾರೆ ಅಂದ ತಕ್ಷಣ ಅವರಿಬ್ರು ಚೆನ್ನಾಗಿದ್ದಾರೆ ಅದನ್ನು ನಾವು ಒಪ್ಕೊಳಕ್ಕೆ ರೆಡಿ ಇಲ್ಲ. ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ ಏನಂದ್ರೆ ಶ್ರೀಮಂತಿಕೆ ಅಲ್ಲ, ದೇಹ ಶ್ರೀಮಂತಿಕೆ ಬಗ್ಗೆ ಮಾತಾಡ್ತಾ ಇರೋದು. ಹೌದು, ಅವರು ವೈಯಕ್ತಿಕ, ಅದು ಸಂಪಾದನೆ ಆಸ್ತಿ ಅದ ವೈಯಕ್ತಿಕ. ನಾವಿಲ್ಲಿ ಮಾತಾಡ್ತೇವೆ ಆರೋಗ್ಯ ರಹಸ್ಯದ ವಿಷಯ ಏನು ಅಂದರೆ ದೇಹ ಮತ್ತು ಮನಸ್ಸು. ಇದು ನಾವು ಎಷ್ಟರ ಮಟ್ಟಕ್ಕೆ ಅದನ್ನು ಬಳಸ್ತಾ ಇದ್ದೀವಿ. ನಾವೇನಾಗ್ಬಿಟ್ಟಿದ್ದೀವಿ, ಮನಸ್ಸಿನ ಅಂಡರ್ಟೇಕ್ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಮನಸ್ಸನ್ನು ನಮ್ಮ ಕಂಟ್ರೋಲ್ ತೊಗೋಬೇಕು, ತೊಗೊಳಕ್ಕಾಗಿಲ್ಲ. ಆಗಿದೆಯೇನಮ್ಮ? ಅದರಿಂದ ಹೋಗ್ತಾ ಇದ್ದೀವಿ ನಾವು, ಅಂದರೆ ನಾವು ಗುಲಾಮರಾಗಿದ್ದೀವಿ. ಅಂದರೆ ನಮ್ಮ ಮನಸ್ಸನ್ನು ನಮಗೆ ಕಂಟ್ರೋಲ್ ತಗೊಳಕ್ಕಾಗ್ತಿಲ್ವಲ್ಲ, ಯಾಕೆ ಅಂತ ಅದೇ ಪ್ರಶ್ನೆ ಆಗಿರೋದು. ಇವಾಗ ನಾನು ಇವತ್ತು ಹೇಳ್ತಿರೋದೇ ಅದು. ಹೆಣ್ಣಿನ ವಿಚಾರದಲ್ಲಿ ಏನಕ್ಕೆ ದೇಹಶಾಸ್ತ್ರ ಅಂತ ವಿಷಯ ಹೇಳಿದೆ ಅಂತಂದರೆ, ಮಂತ್ಲಿ ಅಂತಕ್ಕಂಥದ್ದು ಹೆಣ್ಣಿಗೆ ಬರ್ತಕ್ಕಂಥದ್ದು ಒಂದೇ ಕಾರಣ ಏನಕ್ಕೆ ಹೇಳ್ತಾ ಇದ್ದೀನಿ. ಇದಕ್ಕೆ ಬೇಕಾದಷ್ಟು ವಿಚಾರಗಳು ಬೇಕಾದಷ್ಟು ಹೋಗ್ತದೆ. ಯಾಕೆಂದರೆ ಕರೆಕ್ಟ್ ಮಾಡಿದಾಗ ಮಾತಾಡಿದಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಹೆಣ್ಣಿಗೆ ಅದು ಬಿಟ್ಟು 2ನೇ ಜೀವನ ಹೆಣ್ಣಿಗದು. ತಾಯಿ ಗರ್ಭದಲ್ಲಿ ಹುಟ್ಟಿದ್ದು ಒಂದು, 2ನೇದು ಋತು. ಇದನ್ನು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಳ್ತಕ್ಕಂಥದಕ್ಕೆ ಇವತ್ತಿನ ಒಂದು ಆಧುನಿಕ ಪ್ರಪಂಚದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ. ಕಾರಣ ಸ್ಟಡಿ, ಓದ್ಕೋಬೇಕು, ಕಾಲೇಜಿಗೆ ಮಿಸ್ ಆಗಬಾರ್ದು. ರಜಾ ಆಗಿ 3 ದಿನ ಮನೆಯಲ್ಲಿ ರೆಸ್ಟ್ ತಗೊಂಡು ದೇಹವನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಬೇಕು ಅಂತ ಯಾರಿಗೂ ರೆಡಿ ಇಲ್ಲ. ಕೊನೆ ಪಕ್ಷ ಕೆಲವು ಅಪ್ಪ ಅಮ್ಮಂದಿರು ಹೇಳ್ಬಹುದೇನೋ, ಕೆಲವು ಅಪ್ಪ ಅಮ್ಮಂದಿರು, ಕೆಲವರು ಅವರೇ ಹೇಳ್ತಾರೆ ಮಿಸ್ ಮಾಡ್ಕೋಬೇಡ ಕಾಲೇಜು, ಎಕ್ಸಾಮ್ ಟೈಮು ಹೋಗು ಅಂತ ಅವರೇ ಕಳಿಸ್ಕೊಡ್ತಾರೆ. ಯಾಕೆಂದರೆ ಮಗಳ ಲೈಫ್ ಮುಖ್ಯ ಅಂತ. ಅದು ಲೈಫ್ ಅಲ್ಲ, ಅದು ಸಂಪಾದನೆ ಮಾಡೋಕ್ಕೆ ದಾರಿ ತೋರಿಸ್ತಾ ಇರೋದು ನೀವು. ಅದು ಸಂಪಾದನೆ ಆಗ್ಬೋದು, ಆಗದೇ ಇರ್ಬೋದು. ಆಮೇಲೆ ಗೊತ್ತಾಗುತ್ತೆ ಮದುವೆ ಆಯಿತು, ಸಂಪಾದನೆ ಇದೆ ಅಂತ ಅಂದ್ಕೊಂಡು ಅದು ನನ್ನ ಮಗಳು ನೆಮ್ಮದಿ ಇಲ್ಲ ಅಂತ ಕೂತ್ಕೊಂಡು ಅಳ್ತಾರಲ್ಲ, ಅವತ್ತು ಗೊತ್ತಾಗತ್ತೆ. ಆಗೇನು ಮಾಡಲಿಕ್ಕಾಗಲ್ಲ. ಮದುವೆ ಮಾಡಿ ಆಯಿತು, ನೀವು ಅಂದ್ಕೊಂಡು ಕನಸೇನು ಸಿಕ್ಕಲ್ಲ. ಇದಕ್ಕೆ ಕಾರಣ ನಾವು ಮಾಡಬೇಕಾದದ್ದು ಏನಪ್ಪ ಅಂತಂದರೆ ಆಹಾರ ಅಂತಕ್ಕಂತಹ ಒಂದು ವಿಚಾರ, 2ನೇದು ಸಮಯ ಅಂತಕ್ಕಂಥ ವಿಚಾರ. ಇದು 2ನ್ನು ನಾವು ಅಳವಡಿಸ್ಕೊಂಡಾಗ ಹೆಣ್ಣಿಗಾಗಲಿ ಗಂಡಿಗಾಗಲಿ ಕಾಲಾಯ ತಸ್ಮೈ ನಮಃ. ನೀನು ಸಮಯವನ್ನು ಎಷ್ಟು ಪ್ರೀತಿಸ್ತೀಯೋ ನಿನ್ನ ಜೀವನ ಅಷ್ಟು ಸಕ್ಸಸ್. ಅದೇ ಭಗವಂತ. ನಾವು ಗುಡಿಯಲ್ಲಿ ಇರುವನೇ ಭಗವಂತ, ಅಲ್ಲಿ ಕೂತಿದ್ದಾನೆ ಭಗವಂತ ಅಂತ ಹುಡುಕೊಂಡು ಹೋಗೋ ಅಭ್ಯಾಸ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಹೌದಲ್ಲ? ಇದಕ್ಕೆ ಏನು ಮಾಡೋಕ್ಕಾಗತ್ತೆ? ಎಷ್ಟು ಮಾಡಮ್ಮ? ತಪ್ಪು ಯಾರ್ದು? ಭಗವಂತ ಎಲ್ಲವನ್ನು ಕೊಟ್ಟು ಕಳಿಸಿದ್ದಾರೆ ನಮಗೆ, ನಾವು ಬಳಸ್ಕೊಳ್ಳದೆ ಜೀವನ ಎಲ್ಲ ಪರದಾಡ್ತಾ ಇದ್ದರೆ ಹೇಗೆ ಸರಿ ಅದು?
ಅಲ್ವಾ? ಹೌದು. ಸೊ ಹೀಗಾಗಿರ್ತಕ್ಕಂತಹ ಒಂದು ಲೆಕ್ಕದಲ್ಲಿ ನಾವು ಮದುವೆ ಅಂತಕ್ಕಂಥದ್ದು ಒಂದೇ ವಿಚಾರ ಅಲ್ಲ, ಹೆಣ್ಣಿನ ದೇಹ ಆರೋಗ್ಯದಾಯಕವಾಗಿರಬೇಕು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಯಾವ ತಂದೆ ತಾಯಿ ಆಗಲಿ ಅಥವಾ ಇವತ್ತು ಓದಿರ್ತಕ್ಕಂಥ ಹೆಣ್ಣು ಮಕ್ಕಳೇ ಆಗಲಿ ನಾವು ಅದನ್ನು ಸರಿಯಾಗಿ ರಕ್ಷಣೆ ಮಾಡ್ಕೋಬೇಕು. ಇದೇ ದೇಹದ ಧರ್ಮ ಅಂತ ಹೇಳುತ್ತೆ. ದೇಹದ ಧರ್ಮವನ್ನು ಬಿಟ್ಟು ಇನ್ನು ಮಿಕ್ಕದ್ದೆಲ್ಲ ಮಾಡ್ತಾಯಿದ್ದೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಯಾರಾಗಲಿ ತಮ್ಮ ದೇಹಕ್ಕೋಸ್ಕರವಾಗಿ ಏನಾರು ಗುರುತಿಸ್ಕೋತಾರೆ ಯೋಚನೆ ಮಾಡಮ್ಮ. ಕಮಿಟ್ಮೆಂಟಲ್ಲೇ ಗುರುತಿಸ್ಕೋತಾರೆ. ಬೆಳಗ್ಗೆ ಎದ್ದು ಎಲ್ಲಿಗೆ ಹೋಗಬೇಕು, ಎಲ್ಲಿ ಫೋನ್ ಮಾಡಬೇಕು, ಹೌದಲ್ಲ? ಏನು ಶೆಡ್ಯೂಲ್ ಇದೆ. ಎಸ್, ನಿಮ್ಮ ದೇಹದ ಬಗ್ಗೆ ಟೈಮ್ ಟೇಬಲ್ ಇಲ್ಲ ಅಲ್ವಾ? ಈಗ ಈ ರೀತಿ ಆಗಿರ್ತಕ್ಕಂತಹ ನಿದ್ದೆ ಹೆಣ್ಣು ಮಕ್ಕಳಲ್ಲಿ ಸರ್ವೇ ಸಗಟಾಗಿ ಸಾಮಾನ್ಯವಾಗಿ ನಿದ್ದೆ ಟೈಮ್ ಸರಿಗೆ ಮಲಗಕ್ಕಾಗಲ್ಲ. ಮಲಗಿದ ತಕ್ಷಣ ನಿದ್ದೆ ಬರಲ್ಲ, ಹೌದಾ ಅಲ್ವಾ? ಹೌದು, ಖಂಡಿತ ನಿಜ. ಇದು ಕ್ಲೈಮ್ಯಾಕ್ಸ್ ಏನು. ನಿದ್ದೆಯಿಂದ ಮಂತ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಪೂರ್ಣವಾಗಿ ಕೆಡೋದೇ ಅದರಿಂದ. ನಿದ್ದೆ ಇಲ್ಲ ಅಂದರೆ ನಿಮಗೆ ಪಚನ ಕ್ರಿಯೆ ಚೆನ್ನಾಗಿರಲ್ಲ, ಡೈಜೆಷನ್ ಪ್ರಕ್ರಿಯೆ ಚೆನ್ನಾಗಿಲ್ಲ. ಅದರಲ್ಲಿ ಇನ್ನೊಂದು ಪಾರ್ಟ್ ಬರುತ್ತೆ. ಒಂದು, ಚೆನ್ನಾಗಿ ತಿನ್ನೋದು ತಪ್ಪು, ಕಡಿಮೆ ತಿನ್ನೋದು ತಪ್ಪು. ಇದೆರಡು ಹೆಣ್ಮಕ್ಳ ಮೇಲೆ ಅವಲಂಬಿಸ್ಕೊಂಡ್ರೆ ಜಾಸ್ತಿ ತಿನ್ನೋಕೆ ಹೋದರೆ ಬೊಜ್ಜು ಬರುತ್ತೆ. ಸೊ ಜಾಸ್ತಿ ತಿನ್ನೋದು ಬೇಡ, ಕಮ್ಮಿ ಮಾಡಿಕೊಂಡ್ರೆ ದೇಹದಲ್ಲಿ ಪೌಷ್ಟಿಕಾಂಶ ಕಮ್ಮಿ ಆಗುತ್ತೆ. ಮತ್ತು ಹೆಣ್ಣು ಇರೋಕ್ಕಾಗತ್ತೆ. ಹುಡುಗನ ಥರ ಆಡೋ ರೀತಿ ಧೈರ್ಯದಲ್ಲಿ ಮೊಂಡತನ ಪ್ರದರ್ಶನ ಮಾಡೋಕ್ಕೆ ಮನಸ್ಸು ಬಂದ್ಬಿಡುತ್ತೆ. ಆವಾಗ ಪ್ರೀತಿ ಅಂತಕ್ಕಂಥದ್ದು ಸಿನಿಮಾದಲ್ಲಿ, ಸ್ಟೋರಿಯಲ್ಲಿ, ಪುಸ್ತಕದಲ್ಲಿ ನೋಡ್ಕೋಬೋದು ಅಷ್ಟೇ. ಲವ್ ಅನ್ನೋದು ಜೀವನದಲ್ಲಿ ಲವ್ ಸಿಕ್ಕಲ್ಲ. ಇಲ್ಲಿ ವಿಷಯ ಏನು ಅಂದರೆ ಮೊಟಕಾಗಬಾರ್ದು. ಪ್ರೀತಿ ಬೆಳೀತಾ ಹೋಗಬೇಕು, ಪ್ರೀತಿ ಮೊಟಕಾಗಬಾರ್ದು, ಹೌದಲ್ಲ? ಇದು ಗಂಡು ಮಕ್ಕಳಲ್ಲಿ ಅತಿ ಮುಖ್ಯವಾಗಿರುತ್ತೆ. ಸಡನ್ನಾಗಿ ಚೇಂಜ್ ಆಗಿಬಿಡೋದು, ಅಥವಾ ಇನ್ನೊಂದು ಟ್ರ್ಯಾಕ್ ಚೇಂಜ್ ಮಾಡ್ಕೊಂಬಿಡೋದು, ಅಥವಾ ಒಪ್ಪಿ ಬಿಟ್ಬಿಡೋದು, ಅಥವಾ ಏನೋ ಒಂದು ಸಮಸ್ಯೆ ಆಗೋದು. ಇದು ಮನುಷ್ಯನಲ್ಲಿ ಇರ್ತಕ್ಕಂಥ ಮೊದಲನೇ ಸಮಸ್ಯೆ. ಏನಪ್ಪ ಅಂದರೆ 6 ವರ್ಷ ಆಗಲಿ 10 ವರ್ಷ ಎಷ್ಟೋ ಜನ ಪ್ರೀತಿ ಮಾಡಿ ದೂರ ಆಗಿ ರಂಪ್ ಮಾಡಿ ಆಗಿಲ್ವೇನಮ್ಮ? ಆಗಿದ್ದಾರೆ. ಮತ್ತು ಎಲ್ಲಿ ಹೋಯ್ತು ಪ್ರೀತಿ? ಈ ಪ್ರೀತಿ ಮೊಟಕಿಗೆ ಮೂಲ ಕಾರಣ ಏನು ಅಂತ ಪ್ರತಿಯೊಬ್ಬರು ತಿಳ್ಕೊಬೇಕು. ಇದೇ ದೇಹಶಾಸ್ತ್ರ. ಯಾಕೆ ಈ ಥರ ಆಗತ್ತೆ? ಯಾರಿಗೂ ಇಷ್ಟ ಇಲ್ಲ. ಯಾಕಾಗತ್ತದು? ಈ ಸತ್ಯವನ್ನು ತಿಳ್ಕೊಳ್ತಕ್ಕಂತಹ ವಿಚಾರದಲ್ಲಿ ಈಗ ಇವತ್ತಿನ ಈ ಪ್ರಪಂಚಕ್ಕೆ ಈ ವಿಚಾರ ಹೇಳಿದ್ರೆ ಎಷ್ಟೋ ಜನ ಕೋಪ ಬರುತ್ತೆ. ಸ್ವಾಮಿ, ಕೆಲ್ಸಕ್ಕೆ ಹೋಗ್ಬೇಕು ನಾವು, ಹೌದು, ಜವಾಬ್ದಾರಿ ಇದೆ. ನೀವು ಹೇಳ್ದಂಗೆ ಮನೇಲಿ ಕೂತ್ಕೊಂಡು ಗೌರಮ್ನಂಗೆ ನಾವು ಕೂತ್ಕೊಂಡ್ರೆ ನಮ್ಮ ಕತೆ ಏನು ಅಂತ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗಲ್ಲ. ಹೌದು. ಕಾರಣ, ಜೀವನ ನಮ್ಮದು 100 ವರ್ಷ ಬಾಳಿ ಬದುಕಿ ಅಂತ ಭಗವಂತ ಕಳಿಸಿದ್ದಾರೆ. ನಾವು ಆಯುಷ್ವಂತರಾಗಿ ಬದುಕಬೇಕು, ಆರೋಗ್ಯವಂತರಾಗಿ ಇರಬೇಕು ಅನ್ನೋ ಆಸಕ್ತಿ ಇದ್ದರೆ ಅದನ್ನು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು. ಅದರಲ್ಲಿ ಒಂದು ಖುಷಿ ಆಯಿತು. ನನಗೆ ಹೋದ ವಾರ 10 ದಿವಸದಲ್ಲಿ ಒಂದು ಪೇಪರ್ ನೋಡಿದೆ. ತಮಿಳ್ನಾಡಲ್ಲಿ ತಿಂಗಳ 3 ದಿನ ಗೌರ್ಮೆಂಟ್ ಕಳಿಸ್ತಾರೆ. ಯಾರು ಇರ್ತಾರೆ ಅವ್ರಿಗೆ 3 ದಿನ ರಜಾ ಕೊಟ್ಬಿಡಿ ಅಂತ. ನಮ್ಮ ಕರ್ನಾಟಕದಲ್ಲಿ ಯಾವತ್ತು ಕಣ್ ತೆರೆಯುತ್ತೋ ಗೊತ್ತಿಲ್ಲ. ಎಲ್ಲ ಹೆಣ್ಮಕ್ಳು ತುಂಬ ಖುಷಿ ಆಗೋಯ್ತು ನನಗೆ. ಹೌದು, ತಮಿಳ್ನಾಡು ಸರ್ಕಾರನ ಯಾವುದೋ ಘೋಷಣೆ ಮಾಡಿದೆ, ಪ್ರತಿ ತಿಂಗಳು ಅಫಿಷಿಯಲ್ ಯಾರಿದ್ದಾರೆ ಹೆಣ್ಮಕ್ಳು 3 ದಿನ ರಜಾ ಕೊಟ್ಬಿಡಿ. ಆಮೇಲೆ ಅದು ಸಂಬಳ ಹಿಡಿಯೋಂಗಿಲ್ಲ, ಏನಿಲ್ಲ, 3 ದಿನ ಅವರಿಗೆ ಅಂತ ಮೀಸಲಾಗಿ ಇಟ್ಬಿಡಿ. ಎಷ್ಟು ಅದ್ಭುತ ಖುಷಿ ಆಯಿತು ನಂಗೆ ನೋಡಿ. ಅಂದರೆ ನಮ್ಮ ಕರ್ನಾಟಕ ಯಾವ ಬರುತ್ತೋ ಗೊತ್ತಿಲ್ಲ. ಬಂದರೂ ಅದನ್ನು ಎಷ್ಟು ಜನ ಅನುಭವಿಸೋದು ತಗೋತಾರೋ ಗೊತ್ತಿಲ್ಲ. ಹೌದು, ಏನೋ ಹೇಳ್ತಾರಲ್ಲ, ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ. ಇವ್ರು ಹೇಳ್ತಾರೆ ಅಂತ ಕೇಳಿದ್ರೆ ನಮ್ದು ಕಮಿಟ್ಮೆಂಟ್ ಏನು ಮಾಡೋಣ? ಈ ಮಟ್ಟಕ್ಕೆ ಹೋದಾಗ ನಾವೇನು ಮಾಡಬೇಕಾಗುತ್ತೆ ಅಂದರೆ, ಜೀವನದಲ್ಲಿ ನಮಗೆ ಆರೋಗ್ಯ ಅಂತಕ್ಕಂಥದ್ದು, ಒಳ್ಳೆ ಬಟ್ಟೆ ಹಾಕೋಬೋದು, ಮೇಕಪ್ ಮಾಡ್ಕೋಬಹುದು, ಶ್ರೀಮಂತಿಕೆ ಪಡ್ಕೋಬಹುದು. ಆದರೆ ಆರೋಗ್ಯ ಅನ್ನೋ ಒಂದು ಶ್ರೀಮಂತಿಕೆ ಬೇಕಾ ಬೇಡಮ್ಮ? ಬೇಕೇ ಬೇಕು. ಅದಕ್ಕೋಸ್ಕರವಾಗಿ ದೇಹವನ್ನು ನಾವು ಶಾಸ್ತ್ರೀಯ ಪದ್ಧತಿಯಲ್ಲಿ ಅದಕ್ಕೇನು ಹೇಳುತ್ತೆ ಅಂದರೆ, ದೇಹಕ್ಕೆ ತಕ್ಕಂತೆ ವಯಸ್ಸು, ವಯಸ್ಸಿಗೆ ತಕ್ಕಂತೆ ದೇಹ. ಈ ಕಡೆಯಿಂದ ಆ ಕಡೆಗಾರು, ಆ ಕಡೆಯಿಂದ ಈ ಕಡೆ ಹಾಕು. ಇದೆರಡರ ಮಧ್ಯೆ ಇರೋದೇ ಬುದ್ಧಿ. ಇದು ದೇಹಶಾಸ್ತ್ರ ಅಂತ ಹೇಳುತ್ತೆ. ಕೆಲವ್ರು ನೋಡಿಬಿಟ್ರೆ ಮಕ್ಕಳು 3 ವರ್ಷ ಅಂತಾರೆ, 8 ವರ್ಷದ ಮಕ್ಕಳಿದ್ದಂಗೆ ಇರ್ತಾರೆ. ಕೆಲವರು 11 ವರ್ಷ ಅಂತಾರೆ, 3 ವರ್ಷದ ಮಗು ಇದ್ದಂಗೆ ಇರುತ್ತೆ. ಅಮ್ಮ, ಮಕ್ಕಳನ್ನ ಬೆಳೆಸುವಾಗಲೇ ಫೇಲ್ ಆಗ್ತಾ ಇದ್ದೀವಿ ನಾವು. ಅದಕ್ಕೇನು ಹೇಳ್ತಾರೆ ಅಂದರೆ, ವೀಕು ಸ್ವಾಮಿ, ನಾನು ಚಿಕ್ಕದಲ್ಲಿ ಹಂಗೆ ಇದೆ ಸ್ವಾಮಿ, ಅದಕ್ಕೊಂದು ಕತೆ ಕಟ್ಕೊಂಡ್ಬಿಡ್ತಾರೆ. ನಾನು ಚಿಕ್ಕದಲ್ಲಿ ಹಂಗೆ ಇದೆ, ನನ್ನ ಮಗುನೂ ಹಂಗೆ ಇರುತ್ತೆ ಅಂತ. ಸೊ ಆ ಮಗು ವಯಸ್ಸಿಗೆ ಹಿಂದೆ ಮುಂದೆ ಯಾವುದಾಗಿದೆ, ಹೆಣ್ಣು ಆಗಲಿ ಗಂಡು ಹುಡುಗ ಆಗಿರಲಿ, ಹಿಂದೆ ಮುಂದೆ ಆಗಿದೆ ಅಂತ ತಿಳ್ಕೋಬೇಕು. ಆ ಮಗು ದೇಹ ಸ್ಥಿತಿ ಕೆಟ್ಟಿದೆ. ತಿಳ್ಕೊಬೇಕಾ ಬೇಡಮ್ಮ? ತಿಳ್ಕೊಬೇಕು. ಇಲ್ಲ, ಕರ್ಕೊಂಡೋಗಿ ಜ್ಯೋತಿಷಿ ಹತ್ರ ಶಾಸ್ತ್ರ ಕೇಳ್ತಾರೆ. ಇದ್ಯಾಕೋ ದಪ್ಪ ಆಯ್ತಾ ಇಲ್ಲ ನೋಡಿ, ಇದ್ಯಾಕೋ ಊಟ ತಿಂತಾ ಇಲ್ಲ ನೋಡಿ, ಇದ್ಯಾಕೋ ಹೇಳಿದ ಮಾತು ಕೇಳ್ತಾ ಇಲ್ಲ ನೋಡಿ, ಇದ್ಯಾಕೋ ಸರಿಯಾಗಿ ಓದ್ತಾ ಇಲ್ಲ ನೋಡಿ. ಏನಮ್ಮ ವರದಿ? ನಿಮ್ಮ ಮಕ್ಕಳು ನೀವೇ ಹೇಳಕ್ಕೆ ಹೋಗದೆ ಯಾರೋ ಶಾಸ್ತ್ರ ಹೇಳೋರು ನಿಮ್ಮ ಮಕ್ಕಳನ್ನ ಸರಿ ಮಾಡೋಕ್ಕಾಗತ್ತಾ?
ಖಂಡಿತ ಇಲ್ಲ. ಇದನ್ನು ನಾವು ಕೇಳಿಕೊಂಡು ಸಮಯ ವ್ಯರ್ಥ ಮಾಡಿಕೊಂಡು ಅಲ್ಲೋ ನಿಂತ್ಕೋತೀವಲ್ಲ ಕ್ಯೂನಲ್ಲಿ, ಎಷ್ಟರ ಮಟ್ಟಿಗೆ ಬುದ್ಧಿವಂತರು ನಾವು? ನಿಜ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ತಪ್ಪು ನಮ್ಮಲ್ಲಾಗ್ತಾ ಇದೆಯೇ ಹೊರತು ಆ ತಪ್ಪನ್ನು ಇನ್ನೊಬ್ಬರ ಹತ್ರ ಹೋಗಿ ಕೇಳಿದ್ರೆ ಇದಕ್ಕೆ ಯಾವ ಕಾರಣಕ್ಕೂ ಉತ್ತರ ಸಿಗಲ್ಲ. ಗಂಡ ಹೆಂಡತಿ ಹೊಂದಾಣಿಕೆ ಆಗಲಿಲ್ಲ, ಅದಕ್ಕೂ ಹೋಗಿ ಶಾಸ್ತ್ರ ಕೇಳ್ತಾರೆ ಯಾಕೋ ಹೊಂದಾಣಿಕೆ ಆಗಲಿಲ್ಲ ಅಂತ. ಗಂಡ ಹೆಂಡತಿ ಹೊಂದಾಣಿಕೆ ಆಗದೆ ಇರೋದು ಜ್ಯೋತಿಷ್ಯವ್ರಿಗೇನು ಗೊತ್ತಾಗತ್ತೆ? ಅಂದರೆ ಗುರುಜಿ ಏನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈಗಿಂದ ಮಾಡ್ರನ್ ಲೈಫ್ ಸ್ಟೈಲಲ್ಲಿ ಎಲ್ಲರೂ ಕೂಡ ಔಟ್ಲುಕ್ ಚೆನ್ನಾಗಿ ನೋಡ್ಕೋಬೇಕು ಅಂತ ನೋಡ್ಕೋತಿದ್ದಾರೆ. ನಮ್ಮ ಇನ್ನರ್ ಲುಕ್ ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನ ಯಾರೂ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಅನಿಸುತ್ತೆ. ತಲೆ ಕೆಡಿಸ್ಕೊಳ್ತಾ ಇಲ್ಲ, ಅದ್ರ ಬಗ್ಗೆ ಹೋಗೋದೇ ಇಲ್ಲ. ಯಾಕೆ ಅಂತಂದರೆ ಅಲ್ಲಿ ವಿಷಯ ಏನಾಗ್ತಾ ಇದೆ ಅಂತಂದರೆ, ಇವತ್ತಿನ ಶಿಕ್ಷಣದ ವ್ಯವಸ್ಥೆ ಏನಾಗಿದೆ ಅಂದರೆ ತುಂಬ ದಾರಿ ತಪ್ಪೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀವಿ ನಾವು. ಹೌದು. ಯಾವುದೇ ಮನೆಗಳಲ್ಲಿ ಹೋಗಿ ಶಿಕ್ಷಣದ ಬಿಟ್ಟು ಬೇರೆ ಏನೂ ಮಾತಾಡಲ್ಲ. ಆಮೇಲೆ ಬೈಕೆ ಇಟ್ಕೊಂಡಿರ್ತಾರೆ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ. ಚೆನ್ನಾಗಿರೋಕ್ಕೆ ಏನು ಮಾಡಬೇಕು ಅಂತ ಅಲ್ಲೇ ಗೊತ್ತಿಲ್ಲ. ಎರಡನೇದು ಶಿಕ್ಷಣ ವ್ಯವಸ್ಥೆಯಲ್ಲೂ ಗೊತ್ತಿಲ್ಲ. ಅಲ್ಲೂ ಇಷ್ಟು ಮಾರ್ಕ್ಸ್ ತಗೋ ಅಂತ ಹೇಳ್ತಾರೆ, ಮನೇಲೂ ಇಷ್ಟು ಮಾರ್ಕ್ಸ್ ತಗೋ ಅಂತ ಹೇಳ್ತಾರೆ. ಹೌದಲ್ಲಮ್ಮ? ಮಾರ್ಕ್ಸ್ಗಷ್ಟೇ ನಮ್ಮ ಮಕ್ಕಳನ್ನ ರೆಡಿ ಮಾಡ್ಕೊಂಡಿದ್ದೀವಿ ಅನ್ನೋ ಮಟ್ಟಕ್ಕಾದರೆ ಹೇಗಾಗತ್ತೆ ಇದು ಅಲ್ವಾ? ಅದ್ರ ಜೊತೆಗೇನಾಗುತ್ತೆ, ಆರೋಗ್ಯ ಮುಖ್ಯ ಅಂತಕ್ಕಂಥ ಭಾವನೆ ತಂದೆ ತಾಯಿಗಳಲ್ಲಿ ಬಂದಾಗ ಮತ್ತು ಮಕ್ಕಳಲ್ಲಿ ಅದು ಬಂದಾಗ ಮಕ್ಕಳಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಒತ್ತಡ ಹಾಕ್ಬಿಟ್ಟಿರ್ತಾರಲ್ಲ, ಏನೇ ಆಗಲಿ ನೀನು ಕರೆಕ್ಟಾಗಿ ಓದ್ಬಿಡ್ಬೇಕು, ಇಷ್ಟೇ ಓದಬೇಕು, ನೀನು ಇಂಥ ಕೆಲಸಕ್ಕೆ ಹೋಗಬೇಕು ಅಂತ ಅವ್ರ ಮಕ್ಕಳ ತಲೆ ಮೇಲೆ ಭಾರ ಹಾಕ್ಬಿಡ್ತಾರೆ. ಅವ್ರು ನಿದ್ದೆಗೆಟ್ಟರು ಸರಿ, ಅವ್ರ ಮಕ್ಕೆ ಯಾವ ಕಾರಣಕ್ಕೂ ಅವ್ರ ಬಗ್ಗೆ ಇವರಿಗೆ ಯಾವುದೇ ಕಾರಣಕ್ಕೂ ನಿಗಾ ವಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನಂದರೆ ಓದ್ಕೋ ಹೇಳಿ ಬಿಟ್ಬಿಟ್ಟಿರ್ತಾರೆ. ಎಂಡ್ ಆಫ್ ದ ಡೇ ಮಾರ್ಕ್ಸ್ ಕಾರ್ಡಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದ್ಬಿಡಬೇಕು. ಬೇರೆ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಬೇಕು, ನಿನ್ನ ಮಗಳು ಟಾಪ್ ಅಂತೆ, ನಿನ್ನ ಮಗ ಟಾಪ್ ಅಂತೆ, ಅದು ಕೇಳಿ ಇವ್ರು ಖುಷಿ ಪಡಬೇಕು. ಜೀವನದಲ್ಲಿ ಟಾಪ್ ಬರಬೇಕು ಅಂತಕ್ಕಂಥದ್ದು ಕಂಪ್ಲೀಟ್ ಮೈನಸ್ ಆಗಿರುತ್ತೆ. ನಮ್ಮ ಈ ಶಿಕ್ಷಣ ವ್ಯವಸ್ಥೆ ಏನಾಗುತ್ತೆ ಅಂದರೆ ಸಂಪಾದನೆ ಮಾಡೋದಕ್ಕೆ ಒಂದು ಲೌಕಿಕವಾಗಿರ್ತಕ್ಕಂಥ ಒಂದು ವಿದ್ಯೆ ಆಗತ್ತದು. ಅಂದರೆ ನಮ್ಮ ದೇಹವನ್ನು ಧಾರ್ಮಿಕವಾದ ರೀತಿಯಲ್ಲಿ ನಾವು ವಿದ್ಯೆಯನ್ನು ನಾವೇನು ಮಾಡ್ತಾಯಿದ್ದೀವಿ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರೆ ಅಥವಾ ಯಾರೋ ಹೇಳೋದನ್ನು ಕೇಳಿದ್ರೆ ನಮ್ಮ ದೇಹನ ನಾವು ಚೆನ್ನಾಗಿ ಇಟ್ಕೊಂಡಿರೋಕ್ಕಾಗತ್ತೆ ಅಂತ ತಿಳ್ಕೊಂಡಿದ್ದೀವಿ. ಧಾರ್ಮಿಕ ದೇಹ ಯಾವುದು ಅಂದರೆ ಸಮಯ ಪ್ರಜ್ಞೆ ಇಟ್ಕೊಂಡು ಯಾರು ದೇಹವನ್ನು ಇಟ್ಕೊಂಡಿರ್ತಾರೆ ಅದು ಧಾರ್ಮಿಕ ದೇಹ ಆಗತ್ತೆ. ಇದು ನಾವು ಗಮನಿಸ್ಕೊಳ್ತಕ್ಕಂಥ ವಿಚಾರಕ್ಕೆ ಏನಕ್ಕೆ ಅಂದರೆ, ಸಮಯ ಪ್ರಜ್ಞೆ ಅಂದರೆ ಇದಿಷ್ಟು ದೊಡ್ಡ ಸರ್ಕಲ್ ಯಾವುದು ಅಂದ್ರಮ್ಮ ನಿದ್ದೆ ಸಮಸ್ಯೆ. ಹುಡುಗನಿಗೂ ಹೌದು, ಹುಡುಗಿಗೂ ಹೌದು. ಈ ನಿದ್ದೆಯಿಂದ ಎರಡೂ ದಾಂಪತ್ಯದಲ್ಲಾಗಲಿ ಸಂಬಂಧ ಕುಟುಂಬದಲ್ಲಾಗಲಿ ತುಂಬ ಚೆದರೊಡಿಯತ್ತೆ. ಆರೋಗ್ಯ ಅಂತಕ್ಕಂಥದ್ದು ಕನಸಿನ ಮಾತಾಗತ್ತೆ. ಹೌದು ಹೌದು. ಸೊ ಈ ಒಂದು ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರವಾಗಿ ನಾವು ಶಾಸ್ತ್ರೀಯ ಅಂತಕ್ಕಂಥದ್ದು, ಶಾಸ್ತ್ರ ಕೇಳ್ತಕ್ಕಂಥದ್ದು ಅಂತಕ್ಕಂಥದ್ದಕ್ಕೆ ಅದಕ್ಕೊಂದು ಮೂಲ ಅರ್ಥ ಏನು ಬರುತ್ತೆ ಅನ್ನಮ್ಮ, ಅದು ಶಾಸ್ತ್ರ ಅಂದರೆ ತ್ಯಾಗ ಅಂತ ಹೇಳುತ್ತೆ. ಒಂದು ಹೆಣ್ಣು ಗಂಡು ಮದುವೆ ಆಗಬೇಕಾದ್ರೆ ಅವರಿಬ್ಬರು ಗಂಡು ಹೆಣ್ಣು ಮದುವೆ ಆದಾಗ ಅವರು ಒಂದು ಹೆಸರಿಡ್ತಾರೆ. ಲಕ್ಷ್ಮೀನಾರಾಯಣ ಇದ್ದಾಗಿದ್ದಾರೆ, ಶಿವಪಾರ್ವತಿ ಇದ್ದಂಗಿದ್ದಾರೆ. ಹೌದಾ? ಹಾಗಿರಬೇಕಾದ್ರೆ ಪ್ರತಿದಿನ ಇರಬೇಕಾ ಬೇಡವಾ? ಇರಬೇಕು. ಇಲ್ವಲ್ಲ? ಮದುವೆ ದಿನ ಮಾತ್ರ ಲಕ್ಷ್ಮೀನಾರಾಯಣಂಗಿದ್ದು ಶಿವಪಾರ್ವತಿ ಹೆಂಗಿದ್ರೆ ಬೇರೆ ದಿನ ಏನಾಗಿರ್ತಾರೆ ಅವರು? ಈ ಪ್ರಶ್ನೆಗೆ ಉತ್ತರ ಬೇಕು. ಎಸ್. ವಿರಾಮದ ಬಳಿಕ ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಗಂಡು ಹೆಣ್ಣಿನ ದೇಹವನ್ನು ಯಾವ ರೀತಿ ಸಮತೋಲನದಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ನೀವು ತಿಳಿಸ್ಕೊಡ್ತಾ ಇದ್ರಿ. ಬ್ರೇಕ್ಗೂ ಮುಂಚೆ ನಾವು ಮಾತನಾಡ್ತಾ ಇದ್ವಿ, ಮದುವೆ ದಿನ ಮಾತ್ರ ಶಿವ ಪಾರ್ವತಿ ಲಕ್ಷ್ಮೀನಾರಾಯಣ ಅಂತ ಕರೀತಾರೆ, ಅದಾದಮೇಲೆ ಯಾಕಿರಲ್ಲ ಅಂತ. ಅದಾದಮೇಲೂ ಕಂಟಿನ್ಯೂ ಆಗಬೇಕಂದ್ರೆ ಹೇಗಿರಬೇಕು ಅನ್ನೋದು ದಾಂಪತ್ಯ ಜೀವನ. ತುಂಬ 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 ಅತಿ ಮುಖ್ಯವಾದ ಪ್ರಶ್ನೆ ಕೇಳಿದ ಕಣಮ್ಮ, ತುಂಬ ಖುಷಿ ಆಗ್ತಾ ಇದೆ. ಇದು ವಿಷಯ ಆಯಿತು, ಯಾರೋ ಹೇಳಿದ್ರು ನಾವೇ ಮಾಡಿಕೊಂಡು ಮದುವೆ ಆಯಿತು. ಸೊ ಮುಂದೆ ಅದನ್ನು ರಿಪೇರಿ ಮಾಡುವುದು ಹೇಗೆ ಮುಖ್ಯವಾಗತ್ತೆ. ಈಗ ಇಷ್ಟೊತ್ತರೆಗೂ ಕೆಲವೊಂದು ವಿಚಾರನ ಮಾತಾಡಿದ್ವಿ ನಾವು, ಹೆಣ್ಣು ಗಂಡು ಎರಡದನ್ನು. ಇದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗಲಿಕ್ಕೆ ನರಮಂಡಲ ಅಂತ ಗೊತ್ತಲ್ಲ ನಮಗೆ? ಗೊತ್ತು. ಈ ನರಮಂಡಲಕ್ಕೆ ನಾವು ಕೆಲಸ ಸರಿಯಾಗಿ ಕೊಡ್ತಾ ಇಲ್ಲ. ಆಮೇಲೆ ನಿದ್ದೆ ಸರಿಗೆ ಮಾಡಿಲ್ಲ ಅಂದ ತಕ್ಷಣ ನಿದ್ದೆ ಸರಿಗೆ ಬಂದ್ಬಿಡಲ್ಲ. ಈಗ ಗಂಡ ಹೆಂಡತಿಯ ಸರಿ ಹೋಗೋ ತನಕ ನಾವು ಗಂಡ ಹೆಂಡತಿ ಸರಿ ಹೋಗಲ್ವಾ ಅಂತಂದರೆ ಅರ್ಧ ವಯಸ್ಸದಲ್ಲೇ ಮುಗಿದೋಗುತ್ತೆ, ಕಮಿಟ್ಮೆಂಟಲ್ಲೇ ಮುಗಿದೋಗುತ್ತೆ, ಸರಿ ಅಂತೂ ಆಗಲ್ಲ. ಹೌದು. ಈ ನರಮಂಡಲ ಆ್ಯಕ್ಟ್ ಆಗಬೇಕು, ಸಡನ್ನಾಗಿ ಚೇಂಜ್ ಆಗಬೇಕು ಮನುಷ್ಯ. ಹೌದಾ? ಅದಕ್ಕೆ ಹೆಣ್ಣಿನ ಪಾತ್ರ ಅತಿ ಮುಖ್ಯವಾಗತ್ತೆ. ಏನು ಮಾಡಬೇಕು? ಸಿಕ್ಕಾಬಟ್ಟೆ ಕೋಪ ಮಾಡ್ತಾನೆ ಗಂಡ.
ಕೋಪಿಷ್ಟ. ಮಾತೆತ್ತರೆ ತುಂಬ ಭಯಂಕರವಾದ ಕೋಪ, ಅದು ಅಷ್ಟೊಂದು ಮಾಡಬೇಕಾಗೇ ಇಲ್ಲ, ಸುಮ್ಮನೆ ಮೇಲೆ ಬಿದ್ದುಬಿಡೋದು. ಈ ರೀತಿ ಉದ್ರೇಕವಾದ ಸ್ವಭಾವ ಇರ್ತಕ್ಕಂಥ ಗಂಡ ಆಮೇಲೆ ಗೊತ್ತಾಗತ್ತೆ, ನಾನು ಅಂದ್ಕೊಂಡೇ ಇರಲ್ಲ ಈ ಗಂಡ ಈ ನಾಟಿ ಕೋಪ ಮಾಡ್ತಾನೆ ಅಂತ, ಏನು ಮಾಡೋದು ಅಂತ ಆವಾಗ ಯೋಚನೆ ಮಾಡುವ ಸ್ಥಿತಿ ಬರುತ್ತೆ. ಹೌದು. ಈಗ ಅದಕ್ಕೆ ರಿಪೇರಿ ಮಾಡಲೇಬೇಕು. ರಿಪೇರಿ ಮಾಡುವುದಕ್ಕೆ ನಾವು ಏನು ಮಾಡಿದ್ರೆ ಸರಿ ಹೋಗಿರುತ್ತೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಮಲಗುವ ಸಂದರ್ಭ ಬಂದೇ ಬರುತ್ತೆ. ಹೌದು. ಆ ಮಲಗುವ ಸಂದರ್ಭದಲ್ಲಿ ರಿಪೇರಿ ಆಗಬೇಕಮ್ಮ ಇಬ್ಬರು. ಏನು ರಿಪೇರಿ? ಗಾದೆನೇ ಇದೆ ಅಲ್ಲ ಗುರುಜಿ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ. ಅಮ್ಮ ಅದು ಹೇಳ್ತಾರಷ್ಟೇ, ಆಗಲ್ಲ, ಅಲ್ಲಿ ಆಗೇ ಇಲ್ಲ, ಹೇಳಿ ಕೈ ಬಿಟ್ಬಿಟ್ರು ಅವರು. ಈಗ ಆಗಲ್ಲ. ಯಾಕೆ ಅಂದರೆ ಅದಕ್ಕೆ ಹಿಂದೆ ಆ ಗಾದೆ ಏನಕ್ಕಿತ್ತು ಅಂದರೆ, ಹಿಂದಿನ ಲೆಕ್ಕದಲ್ಲಿ ಇವತ್ತು ರೀತಿ ಗಂಡ ಹೆಂಡತಿ ಯಾವಾಗ ಪ್ರತಿದಿನವೂ ಮಲಗ್ತಕ್ಕಂಥ ವಿಚಾರ ಇರಲಿಲ್ಲ. ಪರ್ಮಿಷನ್ ತೊಗೊಂಡು ಮಲಗಬೇಕಿತ್ತು, ಅವ್ರು ಹೇಳಿದ ದಿನ ಮಲಗಬೇಕಿತ್ತು. ಈ ಥರ ಹಿಂದೆ ಇದ್ದಿದ್ದ ಸಂಪ್ರದಾಯ. ಹೌದಾ? ಹಾಂ. ಅವರು ಹೋಗಿ ಯಾರನ್ನೋ ಶಾಸ್ತ್ರ ಕೇಳಬೇಕು ಪುರೋಹಿತರ ಹತ್ರ, ಇವತ್ತು ನಮ್ಮ ಮಗ ಸೊಸೆ ಅಥವಾ ಮಗಳು ಅಳಿಯ ಮಲಗಬಹುದಾ, ದಿನ ಚೆನ್ನಾಗಿದೆಯಾ, ಇಂಥ ಸಂಪ್ರದಾಯ ಅಮ್ಮ ನಮ್ಮ ಭಾರತ ದೇಶ. ಯಾಕೆ ಅಂದರೆ ತುಂಬ ದೇಹವನ್ನು ಶ್ರಮಪಟ್ಟು ದುಡಿತಾ ಇದ್ರು. ಹೌದಾ? ನಿಜ. ತುಂಬ ಕಷ್ಟಪಡ್ತಾಯಿದ್ರು, ದೇಹ ಶಕ್ತಿವಂತನಾಗಿರಬೇಕು ಅನ್ನೋ ಕಾನ್ಸೆಪ್ಟ್ಗೆ. ಈಗ ಏನಾಗೋಗಿದೆ ಅಂದರೆ 24 ಅವರ್ಸು ಗಂಡ ಹೆಂಡತಿ ಜೊತೆಲೇ ಇರಬೇಕು ಅನ್ನೋ ಕಾನ್ಸೆಪ್ಟು ಎಲ್ಲರಲ್ಲೂ ಇದೆ. ಅದರಿಂದ ಏನಾಗ್ತಾ ಇದೆ ಅಂದರೆ ಶಕ್ತಿವಂತರಾಗಲಿಕ್ಕೆ ಅವಕಾಶ ತುಂಬ ಕಡಿಮೆ. ಆ ಕಾರಣದಿಂದಾಗಿ ಇವತ್ತು ಜೊತೆಲಿರೋ ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಈಗ ಅದನ್ನು ರಿಪೇರಿ ಮಾಡೋ ವಿಧಾನ ಹೇಗೆ? ಎಸ್, ಇದ್ರ ಬಗ್ಗೆ ಮಾತಾಡೋಣ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ. ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನೀಲಮ್ಮ, ರಾಣೆಬೆನ್ನೂರು. ಎಲ್ಲಿಂದ ಕರೆ ಮಾಡಿದ್ದೀರಾ? ರಾಣೆಬೆನ್ನೂರು. ರಾಣೆಬೆನ್ನೂರು. ಓಕೆ, ಮಾತಾಡಿ, ಗುರೂಜಿ ಇದ್ದಾರೆ. ಹಲೋ. ಹಲೋ. ಹಾಂ, ಹೇಳಮ್ಮ. ಹರಿ ಓಂ ಗುರು. ನಾರಾಯಣ, ಹೇಳಮ್ಮ. ನಾವು ಒಮ್ಮೆ ಬಂದಿದ್ವಿ ಅಲ್ರಿ, ಹಾಂ. ರಾಣೆಬೆನ್ನೂರು ನೀಲಮ್ಮ. ಹಾಂ, ಹೇಳಪ್ಪ. ಏನು ಬೇಕಿತ್ತು ಇವಾಗ? ಏನು ಮಾಡಿದ್ರಿ? ಹೇಳಿದ್ದನ್ನು ಏನು ಮಾಡಿದ್ರಿ? ಎಲ್ಲ ಹೋಗಿ ಬಂದಿದ್ದೀವ್ರಿ ಗುರುಜಿ. ಎಲ್ಲಿಗೆ? ಇದಕ್ಕೆ ರೀ, ಮೈಸೂರಿಗೆಲ್ಲ ಹೋಗಿ ಎಲ್ಲ ಮಾಡಿ ಬಂದೀವ್ರಿ. ಅದಾದಮೇಲೆ ಮುಂದಕ್ಕೆ ನಿಮ್ಗೆ ಫೋನ್ ಹಚ್ಚಿದೀವ್ರಿ. ಓಕೆ, ಒಂದು ನಿಮಿಷ. ಈಗ ಅಲ್ಲಿ ನಂಜನಗೂಡಿಗೆ ಹೋಗಿದ್ರಲ್ವಾ? ಹಾಂ, ನಂಜನಗೂಡಿಗೆ ಹೋಗಿ ಬಂದ್ವಿ. ಒಂದು ನಿಮಿಷ, ಹೇಗೆ ಅನ್ನಿಸ್ತು ಅಲ್ಲೆಲ್ಲ ಹೋಗಿದ್ದಕ್ಕೆ? ಹೋಗಿದ್ದಕ್ಕೆ ಪಾಡ ಆತ್ರಿ, ಚೆನ್ನಾಗಿ ಆಗೈತ್ರಿ. ಅಲ್ಲಲ್ಲ, ಒಂದು ನಿಮಿಷ. ಈಗ ಅಲ್ಲಿ ಹೋಗಿ ಬಂದಮೇಲೆ ನಿಮಗೆ ಮನಸ್ಸಿಗೆ ಖುಷಿ ಆಯ್ತಲ್ವಾ? ಖುಷಿ ಆಗೈತ್ರಿ. ಈಗ ಮುಂದೆ ಏನು ಮಾಡಬೇಕು ಅಂತ ತಿಳ್ಕೊಂಡಾಗ ಇನ್ನೊಂದು ಸ್ಟೇಜ್ ಮುಂದಕ್ಕೆ ಹೋಗ್ತೀರಾ? ಇನ್ನು ಕೇಳ್ಬೇಕ್ರಿ, ನೀವು ಮತ್ತೆ ಬರ್ಬೇಕ್ರಿ ಮತ್ತೊಮ್ಮೆ. ಆಯ್ತಾಯ್ತು, ಒಂದು ನಿಮಿಷ. ಬರೋದು ಬೇಡ, ಫೋನಲ್ಲಿ ಹೇಳ್ಕೊಡೋಣ. ಇವಾಗ ಸಾಯಂಕಾಲಕ್ಕೆ ನಿಮ್ಮ ಕರೆ ಮಾಡಿ ಬೇಕಾದ್ರೆ ನೀವು ಹೇಳಿರ್ತೀನಿ ಮನೆಯಲ್ಲಿ, ಕರೆ ಮಾಡಿ ನಿಮ್ಮ ಹತ್ರ ಮಾತಾಡಿ ಮುಂದೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಓಕೆನಾ? ಅಲ್ರಿ, ಪಾಕೆನಿಗೆ ಪಿಟ್ಟು ಅದನ್ನ ಹೇಳಿದ್ದೀರಿ ನೀವು. ಅಲ್ಲಲ್ಲ, ಒಂದು ನಿಮಿಷ ಅಮ್ಮ. ನಿಮ್ಮೊಂದು ವಾಸ ಮನೆ ಸ್ವಂತ ಮನೆನಾ? ಸ್ವಂತ ಮನೆ ಎಲ್ಲ ನಿಮ್ಮ. ಓಕೆ, ಅದರದ್ದು ಒಂದು ಪ್ಲ್ಯಾನ್ ಕಳಿಸಿ, ವಾಟ್ಸಪ್ ಮಾಡಿ. ನಾನು ಬರ್ಕೊಟ್ಟಿದ್ದೀನಲ್ಲ, ಹ್ಞೂ ರೀ, ಅದನ್ನು ವಾಟ್ಸಪ್ ಮಾಡಿ ಕಳಿಸಿ. ನಾನು ಅದನ್ನು ಮಾತಾಡ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ತೀನಿ. ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಮುಕುಂದ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಹಲೋ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಭದ್ರಾವತಿಯಿಂದ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ. ಎಲ್ಲಿಂದ? ಭದ್ರಾವತಿಯಿಂದ ಮಾತಾಡ್ತಾ ಇರೋದು. ಓಕೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಸರ್. ನಿನ್ನೆ ಮಾತಾಡಾಯ್ತಲ್ಲ? ಅದೇ ಸರ್, ಕಾಲ್ ಕಟ್ ಆಯ್ತಲ್ಲ, ಅದಕ್ಕೆ ಮಾತಾಡ್ತಾ ಇದ್ದೀವಿ ಸರ್. ಅಲ್ಲ, ನೀವು ಮನೆ ಕಟ್ಟತಕ್ಕಂತಹ ವಿಚಾರದಲ್ಲಿ ಎಲ್ಲೋ ಕೂತ್ಕೊಂಡು ಮಾತಾಡಿದ್ರೆ ನಿಮಗೆ ಪರಿಹಾರ ಫಲಿತಾಂಶ ಸಿಕ್ಕಲ್ಲ. ಮನೆ ಇದಲ್ಲ ಸರ್ ಗುರುಜಿ, ಆಗ್ಬೋದಿತ್ತಲ್ಲ, ಅದಕ್ಕೆ ಮೂನಪ್ಪ, ನಿನ್ನ ಮನೆ ಕಟ್ಟಿರೋದು ಯಾವ ಥರ ಉದ್ದ ಆಯ್ತಾ ಇಲ್ವಾ? ಅವುಗಳ ಉದ್ದ ಏನಿಲ್ಲ ಅಲ್ಲಿ. ಉದ್ದ ಅಲ್ಲಪ್ಪ, ಉದ್ದ ಆಯ್ತಾ? ಉದ್ದ ತಾನೇ ನಿಮ್ಮ ಮನೆ ಇರೋದು, ಉದ್ದಕ್ಕೆ ತಾನೇ ಇರೋದು. ಅರ್ಥ ಆಯ್ತಾ ಇವಾಗ? ಅರ್ಥ ಆಯ್ತು. ಮನೆ ನಿಜವಾಗ್ಲೂ ಹೇಗಿರ್ಬೇಕು ಗೊತ್ತಾ? ಹಸು ನೋಡಿದ್ಯಲ್ವ ನೀನು? ನೋಡಿದ್ದೀನಿ. ಗೋಮುಖದ ಥರ ಮನೆ ಇರಬೇಕು. ನಾವು ನಾಯಿ ಥರ ಮನೆ ಕಟ್ಟೋದು, ಹಾವು ಥರ ಮನೆ ಕಟ್ಟಿದ್ರೆ ನಾಯಿ ಬರುತ್ತೆ, ಹಾವು ಬರುತ್ತೆ. ಅದಕ್ಕೆ ಸಾಕಷ್ಟು ಜನ ಕೇಳೋದು ನಾನು, ನಿಮ್ಮ ಮನೆಗೆ ನಾಯಿ ಬೇರೆ ನಾಯಿಗಳ ಬರ್ತಾವ, ಅಲ್ಲೇ ಬಂದು ಗೋಳಾಡ್ತಾವ ಅಂದರೆ, ನೀವು ನಾಯಿ ಥರ ಮನೆ ಕಟ್ಟಿದ್ರೆ ನಾಯಿಗಳೇ ಬರೋದು, ಹಾವು ಥರ ಮನೆ ಕಟ್ಟಿದ್ರೆ ಹಾವೇ ಬರೋದು. ನಮಗಿನ್ನೂ ಆ ಸತ್ಯ ಗೊತ್ತಿಲ್ಲ, ಶಾಸ್ತ್ರಗಳವ್ರಿಗೆ ಇದು ಮೊದಲೇ ಗೊತ್ತಿಲ್ಲ. ಯಾಕೆ ಅಂದರೆ ಒಂದು ಏನಿರುತ್ತೆ ಅದು ಬರೆದು ಕೊಡ್ತಾರೆ, ನೀವು ತಂದು ಕಟ್ಕೋತೀರಾ.
ಆಮೇಲೆ ಪರದಾಡ್ತೀರಾ, ಯಾಕೋ ಮನೆ ಕಟ್ತೆ ಸರಿ ಹೋಗಲಿಲ್ಲ, ಮದುವೆ ಆಯ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ ಅಂದರೆ ಯಾರು ಹೊಣೆ? ಮನೆ ಕಟ್ಟೋದಷ್ಟು ಸುಲಭ ಅಲ್ಲ, ಪೂರ್ವಾಜಿತ ಪುಣ್ಯ ಶೇಷ ಬೇಕಪ್ಪ. ದೇವಸ್ಥಾನ ಮಾಡಿದಷ್ಟು ಪುಣ್ಯ ಬರುತ್ತೆ ಮನೆ ಕರೆಕ್ಟಾಗಿ ಕಟ್ಟಿದ್ರೆ. ನಮ್ಮ ಜನಕ್ಕೆ ಮನೆ ಕಟ್ಟೋದು ಏನು ಅಂದರೆ 4 ಗೋಡೆ, ಒಂದು ತಾರಸಿ, ಒಂದು ಮೆಟ್ಲು ಹಾಕ್ಬಿಟ್ರೆ ಮನೆ ಆಯಿತು ಅಂತ ಅಂದ್ಕೊಂಡಿದ್ದಾರೆ. ಯಾವ ಕಾರಣಕ್ಕೂ ಪಾಪದ ಕೆಲಸನೇ ಅದು. ಭೂಮಿ ತಾಯಿ ನಾವು ಹೇಳ್ದಂಗೆಲ್ಲ ಒಪ್ಕೊಳ್ಳಲ್ಲ. ನಮ್ಮ ಪ್ಲ್ಯಾನ್ ಮಾಡಿ ಭೂಮಿ ಮೇಲೆ ಭಾರ ಹಾಕಂಗಿಲ್ಲ. ನೆಮ್ಮದಿಯಾಗಿರಬೇಕು ಅಂದರೆ, ಶ್ರೇಷ್ಠವಾದ ಮನೆ ಕಟ್ಟಬೇಕು ಅಂದರೆ ಅದೇ ಶುಭವಾದ ಮನೆ. ನೀವು ಶಾಸ್ತ್ರ ಕೇಳೋಂಗಿಲ್ಲ, ದೇವಸ್ಥಾನಕ್ಕೆ ಹೋಗೋಂಗಿಲ್ಲ, ಸ್ನಾನ ಮಾಡದೇ ಇದ್ರೂ ಪರವಾಗಿಲ್ಲ, ನಿಮ್ಗೆ ಏನೇನು ನಡಿಬೇಕೋ ಎಲ್ಲ ನಡೆಯುತ್ತೆ. ಹಂಗಂತ ಸ್ನಾನ ಮಾಡಿಬಿಡಿ ನಾನು ಹೇಳ್ತಾ ಇಲ್ಲ. ನಮ್ಮಲ್ಲಿ ಏನು ತಪ್ಪಾಗಿದೆ ಅಂದರೆ, ಏನೋ ಒಂದು ತಪ್ಪಾಗಿದೆ ಅಂದರೆ ಅದಕ್ಕೊಂದು ಕಂಡೀಷನ್ ಹಾಕ್ಕೊಳ್ಳೋದು. ಋಷಿ ಮುನಿಗಳು ಸ್ನಾನ ಮಾಡ್ತಾಯಿದ್ರಮ್ಮ? ಇಲ್ಲ ಅಲ್ಲ, ಇಲ್ಲ. ನಾವು ಸ್ನಾನ ಮಾಡಿದ್ರೆ ಸರಿ ಅಲ್ಲ, ಸ್ನಾನ ತಪ್ಪು ಅಂತ ನಾನು ಹೇಳ್ತಿಲ್ಲ. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಸ್ನಾನ ಮಾಡಿ, ಮೇಕಪ್ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳ್ತಿಲ್ಲ. ನೀವು ಕರೆಕ್ಟಾಗಿ ನೆಮ್ಮದಿಯಾಗೇ ಇಲ್ಲ, ಅದು ತೊಗೊಂಡ್ಬಿಟ್ಟು ಸುಮ್ಮನೆ ಎಲ್ಲೋ ಹೋಗ್ಬಿಟ್ಟು ಕೇಳ್ಬಿಟ್ಟು ಏನೋ ಮಾಡ್ಕೊಂಡು ದೇವಸ್ಥಾನಕ್ಕೆ ಕೂತ್ಕೊಂಡು ಏನು ಪ್ರಯೋಜನ ಆಗುತ್ತೆ? ಸ್ನಾನ ಅನ್ನೋದಕ್ಕಂಥದ್ದು ಮಾನಸ ಸ್ನಾನ, ಮನಸ್ಸಿಗೆ ಸ್ನಾನ ಆಗಬೇಕು. ಏನು ಹೇಳ್ತೀಮ್ಮ? ಮನಸ್ಸು ಶುದ್ಧವಾಗಿ ಮನಸ್ಸಿಗೆ ಸ್ನಾನ ಇಲ್ಲದೆ ದೇಹದ ಮೇಲೆ ಹಾಕೊಂಡ್ಬಿಟ್ಟು 4 ಚಂಬು ಸೋಪಾಗಿ ದರ್ದರ್ದ ಅಂತ ಹೋಗ್ಬಿಟ್ರೆ ಏನು ಸ್ನಾನ ಆಯ್ತದು? ಮುಕುಂದವರೇ, ನಿಮ್ಮ ಹೆಸರು ಇಟ್ಕೊಂಡಿದ್ದೀರ, ಫಸ್ಟು ನಿಮ್ಮ ಹೆಸರು ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ. ಜೀವನದಲ್ಲಿ ನೆಮ್ಮದಿಯಾಗಿ ಆರೋಗ್ಯವಾಗಿರೋಕ್ಕೆ ಸಾಧ್ಯ ಆಗಿದೆಯಾ ಅಂತ. ಮನೆ ಕಟ್ಟು ತಪ್ಪು ಸರಿಯಾ ನಾನು ಹೇಳ್ತಿಲ್ಲ. ಮೊದಲು ನನ್ನ ಮನೆ ಕೈ ಹಾಕಿ ಸರಿನಾ, ಹಾಗಂತ ಮನೆ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕ್ರಮ ತಿಳ್ಕೊಳ್ಳಿ. ನಾನು ಏನು ಮಾಡಬೇಕು, ಮನೆ ಇರೋದನ್ನು ನಾನು ಇವಾಗ ಹೊಡೆದಾಕಬೇಕು, ಆಲ್ಟ್ರೇಷನ್ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. ಅದನ್ನು ತಿಳ್ಕೊಂಡು ಮುಂದಕ್ಕೆ ಹೋಗೋಣ ಅನ್ನೋ ಆಸಕ್ತಿ ನಿಮ್ಮಲ್ಲಿದ್ದರೆ, ದುಡ್ಡು ಖರ್ಚು ಮಾಡಿ ಮನೆ ಕಟ್ಟಿರ್ತೀರ, ಅದನ್ನು ಸರಿ ಮಾಡೋಕ್ಕೆ ಏನಾರು ಒಂದು ಮಾಡ್ಕೊಳ್ಳಿ ಅಂದರೆ ದುಡ್ಡು ಕಮಿಟ್ಮೆಂಟು ಅಂತೀರ. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತೀರ. ಈ ಕಮಿಟ್ಮೆಂಟ್ ಅಂತ ಯಾವ ವ್ಯಕ್ತಿ ಬಾಯಲ್ಲಿ ಬರುತ್ತೆ, ಜೀವನವೆಲ್ಲ ಕಮಿಟ್ಮೆಂಟೇ. ಇದನ್ನು ದರಿದ್ರ ಜೀವನ ಅಂತಾರೆ. ಯಾವತ್ತೂ ಹಣಕ್ಕೆ ನಾವು ಹೆದರಬಾರ್ದು, ಧೀರತನದಲ್ಲಿ ಬದುಕಬೇಕು. ಭಗವಂತ ಏನು ಕೊಡಬೇಕು ಕೊಟ್ಟೇ ಕೊಡ್ತಾರೆ. ಆ ಪ್ರಯತ್ನ ಮಾಡೋದಕ್ಕೆ ಮೊದಲು ನೀವು ತೀರ್ಮಾನ ತಗೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮುಕುಂದ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಅರುಣಾಶ್ರೀ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ. ಎಸ್, ಕರೆ ಕಟ್ಟಾಗಿದೆ ಅನಿಸುತ್ತೆ ಗುರುಜಿ. ನಾವು ಕಾಲರ್ಗಿಂತ ಮುಂಚೆ ಮಾತನಾಡ್ತಾ ಇದ್ವಿ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ. ಹಾಗಿದ್ರೆ ಹೊಂದಿಕೊಂಡು ಯಾವ ರೀತಿ ಜೀವನ ಸಾಗಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಬಿಡಿ. ನರಮಂಡಲ ಅಂತ ಹೇಳಿದೆ ಆವಾಗಲೇ. ಈ ಕಣ್ಣು ಬೇರೆ ವಿಚಾರಕ್ಕೆಲ್ಲ ಬಿಟ್ಟರೆ ಪ್ರತಿ ದೇಹದಲ್ಲೆಲ್ಲ ನರಮಂಡಲದಲ್ಲೇ ಪೂರ್ಣವಾಗಿರ್ತಕ್ಕಂಥದ್ದು. ಈ ಕಣ್ಣಿನಲ್ಲಿರ್ತಕ್ಕಂಥ ನರಮಂಡಲ ಇದೆಯಲ್ಲಮ್ಮ, ಇದು ತುಂಬ ಚೆನ್ನಾಗಿ ಕೆಲಸ ಮಾಡೋ ರೀತಿ ಇದ್ದಾಗ ಮಲಗ 2 ನಿಮಿಷನೂ ಆಗಿಲ್ಲ, ಕೆಲವರು ನೋಡು ಸರ್ರಂತ ನಿದ್ದೆಗೆ ಹೋಗ್ಬಿಡ್ತಾರೆ. ಹೌದು, 2 ನಿಮಿಷ ಇಲ್ಲ, ತಲೆ ಕೊಟ್ಟ ತಕ್ಷಣ ನಿದ್ದೆಗೆ ಹೋಗ್ಬಿಟ್ಟಿರ್ತಾರೆ. ಇದು ನರಮಂಡಲಗಳು ಕೆಲಸ ಮಾಡಿದಾಗ ನಿದ್ದೆ ಅದೇ ಎಳಿತಾ ಇರುತ್ತೆ ಮಲ್ಕೋ ಅಂತ. ನಾವು ನಿದ್ದೆ ಬರ್ಸ್ಕೋತೀವಿ. ಗಡಿಯಾರ ನೋಡ್ಬಿಟ್ಟು 10 ಗಂಟೆ ಆಯಿತು ಮಲ್ಕೊಂಡೇ ಇಲ್ಲ, ನಿದ್ದೆ ಬಂದ್ರೆ ತಾನೆ ಮಲ್ಕೊಳ್ಳೋದು. ಹೌದು ಅಮ್ಮ, ಗಡಿಯಾರ ನೋಡಿ ಊಟ ಮಾಡೋದು, ಗಡಿಯಾರ ನೋಡಿ ಮಲ್ಕೊಳ್ಳೋದು, ಗಡಿಯಾರ ನೋಡಿ ಹೇಳೋದು, ಗಡಿಯಾರ ನೋಡಿಕೊಂಡು ಪಂಚಾಂಗ ನೋಡ್ಕೊಂಡು ಜೀವನದಲ್ಲೆಲ್ಲ ಹಂಗೇ ಮಾಡೋಕ್ಕೆ ಹೋಗೋದು. ರಾವು ಕಾಲ, ಯಮಕರಣ ಕಾಲ, ಆ ಕಾಲ ಈ ಕಾಲ ಅಂದ್ಕೊಂಡು. ಅಂದರೆ ನಾವು ಹುಟ್ಟುವಾಗ ಯಾವ ಕಾಲದಲ್ಲಿ ಹುಟ್ಟಿದ್ರೂ ಹುಟ್ಟಲೇಬೇಕು. ಹೌದು, ಚೇಂಜ್ ಮಾಡಿ. ಈಗ ಅದು ಬಂದ್ಬಿಟ್ಟಿದೆ ಅಲ್ಲ ಗುರುಜಿ, ಒಳ್ಳೆ ಟೈಮಿಂಗ್ ನೋಡ್ಕೊಂಡು ಡೆಲಿವರಿ ಮಾಡಿಸೋದು ಸರಿ ನಮ್ಮ ಸಾಧ್ಯನಾ? ಅದು ಭಗವಂತ ಪ್ರಕೃತತ್ವ ಕೊಡಬೇಕು. ಸೀಸರಿನ್ ಮಾಡಿದ್ರೆ ಶಾಸ್ತ್ರ ಮಗು ಆಗಲ್ಲ ಅದು. ಹೌದು ಅಲ್ವಾ? ನಾವು ಸುಮ್ಮನೆ ಆ ಮಗು ಮೇಲೆ ತೊಗೊಂಡೋಗಿ ಪುರೋಹಿತರು ಹೇಳಿದ್ರು ಒಳ್ಳೆ ದಿನ ಅಂತ ಹೇಳಿದ್ರು ಅಂದ್ಬಿಟ್ಟು ತೆಗೆಸ್ಬಿಟ್ಟು ಆ ನಕ್ಷತ್ರ ಮಗು ತಲೆ ಮೇಲೆ ಹಾಕ್ಬಿಟ್ರೆ ಆ ಮಗು ಜೀವನದ ದೊಡ್ಡವರಾಗಿ ಅನುಭವಿಸ್ತಾ ಇದ್ದಾಗ ಎಲ್ರಿಗೂ ಶಾಪ ತಟ್ಟುತ್ತದು. ಯಾಕೆ ಅಂದರೆ ಮಗು ಐಡೆಂಟಿಫೈ ಆಗಬೇಕು. ಆ ಮಗು ಆ ನಕ್ಷತ್ರಕ್ಕೆ ಹುಟ್ಟಬೇಕಿತ್ತ, ಹಿಂದಕ್ಕೆ ಹೋಗ್ಬೇಕಿತ್ತ, ಮುಂದಕ್ಕೆ ಹೋಗ್ಬೇಕಿತ್ತ, ಇದೆಲ್ಲ ಕಂಡಿಡಿದು ಹೆಸರಿಡಬೇಕು. ಇದು ಹೇಳೋರ್ಗೂ ಗೊತ್ತಿಲ್ಲ, ಕೇಳೋರ್ಗೂ ಗೊತ್ತಿಲ್ಲ, ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ. ತಪ್ಪಲ್ವಾ ಇದು? ಹೌದು. ಹಾಗಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿ ಏನಾಗಿದೆ, ನಮ್ಮದು ಎಚ್ಚರಿಕೆ ತಪ್ತಾ ಇದೆ ಅಷ್ಟೇ. ಏನಕ್ಕೆ ಅಂದರೆ ಹಣ ಒಂದಿದ್ದರೆ ಎಲ್ಲ ಮುಚ್ಚಾಕುತ್ತೆ ಅಂತಕ್ಕಂಥ ಭ್ರಮೆಲಿದ್ದೀವಿ ನಾವು. ಖಂಡಿತ ಹಣ ಒಂದಿದ್ರೆ ಸತ್ಯ. ಹಣ ಒಂದಿದ್ರೆ ಮೊದಲು ಹೇಳ್ತಾರೆ ಅಪ್ಪ ಅಮ್ಮನೂ ಹೇಳ್ಕೊಳ್ಳೋದು ಮಕ್ಳಿಗೆ ಅದೇನೆ, ದುಡ್ಡು ಮಾಡು ಮೊದಲು, ಆಮೇಲೆ ಮಿಕ್ಕುದ ಆಮೇಲೆ ನೋಡ್ಕೊಳ್ಳೋಣ ಅಂತಾರೆ. ದುಬೈ ಹೋಗ್ಬಿಡ್ಬಾ ಮೊದಲು, ದುಡ್ಡು ಮಾಡು. ಆದರೆ ದುಡ್ಡು ಮಾಡಿ ಮತ್ತೆ ತಗೊಂಡೋಗಿ ದೇಹಕ್ಕೋಸ್ಕರನೇ ಹಚ್ಕೊಂಡು ಕಟ್ಟಬೇಕಾಗತ್ತೆ. ಹೌದು. ಏನು ಪ್ರಯೋಜನ ಆಯಿತು? ಅದಕ್ಕೋಸ್ಕರವಾಗಿ ಇದ್ದ ಜಾಗದಲ್ಲೇ ನಾವು ಏನು ಮಾಡಬೇಕು ಅಂತಕ್ಕಂಥದಕ್ಕಿಂತ ಹೆಚ್ಚಾಗಿ ನಾವು ಹೇಗೆ ನಡ್ಕೋಬೇಕು ಅಂತ ತಿಳ್ಕೊಂಡ್ರೆ ಸಾಕು. ಸಂಪಾದನೆಯೂ ಬರುತ್ತೆ, ನೆಮ್ಮದಿನೂ ಇರುತ್ತೆ, ಆರೋಗ್ಯನೂ ಇರುತ್ತೆ, ಚೆನ್ನಾಗೂ ಇರ್ಬೋದು. ನಿಜ ನಿಜ. ಸೊ ಆ ನರಮಂಡಲವನ್ನು ನಾವು ರಿಪೇರಿ ಮಾಡ್ತಕ್ಕಂತಹ ಒಂದು ವಿಚಾರಕ್ಕೆ ಹೋಗಬೇಕು. ಏನು, ಹೇಗದು?
ಅಂತಕ್ಕಂಥದ್ದು. ಅಂದರೆ ಸುವಾಸನೆ, ಪರಿಮಳ ಅಂದರೆ ಗೊತ್ತಲ್ಲಮ್ಮ? ಕರೆ ಇದೆಯಾ? ಕರೆ ಇದೆ, ಮಾತಾಡ್ಸ್ಬಿಡ್ರ ಅದ್ರ ಬಗ್ಗೆ ಮಾತಾಡೋಣ. ಹಲೋ, ಕರೆ ತಗೊಂಡಿದ್ದೆ. ರತ್ನಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ ರತ್ನಮ್ಮ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ತುಮಕೂರಿಂದ. ಓಕೆ, ಮಾತಾಡಿ ಗುರುಜಿ. ಹಲೋ ಹಲೋ ಗುರುಜಿ, ನಮಸ್ತೆ. ನಾರಾಯಣ ಹೇಳಿ. ನಮ್ಮ ಮನೆ ಬಗ್ಗೆ ಕೇಳಬೇಕಾಗಿತ್ತು. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ಇಬ್ಬರು ಮದುವೆ ಆಗೋಗತ್ತೆ. ನನ್ನ ಯಜಮಾನ್ರು ಈಗ 4 ತೀರ್ಕೊಂಡಿದ್ರು. ಎಷ್ಟು ದಿನ ಆಯಿತು? 4 ತಿಂಗಳು. 4 ತಿಂಗಳು. ಏನಾಗಿತ್ತು? ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಎಷ್ಟು ವರ್ಷದ್ದು ಮನೆ? 3 ವರ್ಷ, 4 ವರ್ಷ ತಗೈತಿ. ಕಟ್ಸಿದ್ದಾ? ಕೊಡ್ಸಿತ್ತು. ರಸ್ತೆ ಯಾವ ದಿಕ್ಕಿಗಿದೆ? ರಸ್ತೆ ಪೂರ್ವ ಇತ್ತು ಗುರುಜಿ. ಪೂರ್ವ ಒಂದೇ ಕಡೆಗಾ? 2 ಕಡೆ ಬಾಗ್ಲೈತು ಗುರುಜಿ. ಪೂರ್ವ ಪಶ್ಚಿಮಕ್ಕೂ ಕೂಡ 2 ಕಡೆಗೂ ಐತೆ ಬಾಗಿಲು. ಪಶ್ಚಿಮಕ್ಕೆ ಒಂದು ಬಾಗಿಲು, ಪೂರ್ವಕ್ಕೆ ಒಂದು ಬಾಗಿಲ, ಅಥವಾ ರಸ್ತೆ 2 ಕಡೆಗೂ ಇದೆಯಾ? ರಸ್ತೆ 1 ಕಡೆಗೆ ಐತೆ, ಬಾಗಿಲು 2 ಕಡೆಗೂ ಐತಿ. ಒಂದೇ ಫ್ಲೋರಾ 2 ಫ್ಲೋರ್ ಕಟ್ಟಿದ್ದೀರಾ? 2% ಕಟ್ಟಿದ್ದೀನಿ. ಅಂದರೆ ಬಾಡಿಗೆ ಒಂದು ಕೊಟ್ಟಿದ್ದೀರಾ? ಇಲ್ಲ, ಕೊಟ್ಟಿಲ್ಲ ಗುರುಜಿ. ಮೆಟ್ಲು ಕಡೆ ಹಾಕಿದ್ದೀರಾ? ಮೆಟ್ಲು ಕುದ ಇರೋ ಮೂಲ್ಗೆ ಹಾಕಿದ್ವಿ. ಆಮೇಲೆ ಅದ್ರ ಕೆಳಗಡೆ, ಮೆಟ್ಲು ಕೆಳಗಡೆ ಏನು ಇಟ್ಟಿದ್ದೀರಾ? ಬಾತ್ರೂಮಾ, ಟಾಯ್ಲೆಟಾ, ಏನು ಇಟ್ಟಿದ್ದೀರಾ? ಏನು ಹಾಕಿಲ್ಲ ಮೇಡಮ್. ಓಕೆ. ಕುಬೇರನ ಮೂಲೆಯಲ್ಲಿ ಅದು ಹಾಕಬೇಕು ಅಂತ ಯಾರು ಹೇಳಿದ್ದು ನಿಮಗೆ? ಬೇಸಿ ಮನೆ ಕಟ್ಟಾರಿ ಹಾಕ್ತಾರ ಗುರುಜಿ. ಅಲ್ಲಮ್ಮ, ನೀನು ಸ್ವಲ್ಪ ಯೋಚನೆ ಮಾಡು. ಮನೆ ಕಟ್ಟೋರಿಗೆ ಮನೆ ಕಟ್ಟೋದು ಗೊತ್ತಿರತ್ತಾ? ಗಾರೆ ಕಸ ಮಾಡೋದು ಗೊತ್ತಿರತ್ತೆ, ಗೋಡೆ ಕಟ್ಟೋದು ಗೊತ್ತಿರತ್ತೆ ಹೊರತು ಮನೆ ಹಿಂಗೆ ಇರಬೇಕು ಅಂತ ಗೊತ್ತಿಲ್ಲ. ಮನೆ ಆಯ ಕೊಡ್ತಾರಲ್ಲ ಗುರುಜಿ, ಅವ್ರು ಹೇಳಿ. ಅವ್ರಿಗೆ ಗೊತ್ತಿರುತ್ತಾ? ಪುರೋಹಿತರು ಮನೆ ಕಟ್ಟೋದು ಗೊತ್ತಾ? ಮಂತ್ರ ಹೇಳಿ ಪೂಜೆ ಮಾಡೋದು ಗೊತ್ತು, ಮನೆ ಕಟ್ಟೋದು ಏನು ಗೊತ್ತಿರುತ್ತೆ ಅವ್ರಿಗೆ? ನೀವು ಎಲ್ಲ ಒಂದೇ ಮಾಡ್ಕೊಂಬಿಟ್ರೆ ಹೆಂಗಮ್ಮ? ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಹಾರ್ಟ್ ಡಾಕ್ಟರ್ ಹತ್ರಕ್ಕೆ ಹೋಗಬೇಕು. ಜ್ವರಕ್ಕೆ ಔಷಧಿ ಕೊಡೋ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ಹೆಂಗಾಗುತ್ತದು? ಈಗ ನೋಡು, ಅನ್ಯಾಯವಾಗಿ ಪಾಪ ಈ ವಯಸ್ಸಿಗೆ ನೀನು ಈ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ಯಾ. ಒಂದು ತಿಳ್ಕೊ, ನೀನೇನು ಕೇಳಕ್ಕೆ ಹೋಗ್ಬೇಡ. ಕಾರಣ ಏನಂತಂದರೆ, ಗಂಡು ಮಕ್ಳಿದಾರ ನಿನಗೆ, ಹೆಣ್ಮಕ್ಳ? ಇಬ್ಬರು ಹೆಣ್ಮಕ್ಳು. ಏನು ಮಾಡಿ ಓದ್ತಾ ಇದ್ದಾರಾ? ಮದುವೆ ಆಯ್ತಾ ಇಬ್ಬರದು? ಇಬ್ಬರು ಸದ್ಯ ಬಚಾವಾಗಿದೆಯಾ ಬಿಡು. ಆದರೆ ಒಂದು ತಿಳ್ಕೊ, ಆ ಜಾಗದಲ್ಲಿ ಸ್ಟೇರ್ ಕೇಸ್ ಹಾಕದ ಲೆಕ್ಕಾಚಾರಕ್ಕೆ ಆದಷ್ಟು ಮನೆಯಲ್ಲಿ ಗಂಡಸರು, ಮಕ್ಕಳಾಗಲಿ ಗಂಡ ಆಗಲಿ, ಅಕಸ್ಮಾತಾಗಿ ತೊಂದರೆಗೆ ಸಿಕ್ಕಾಕೊಳ್ಳುವಂಥದ್ದು ಅಥವಾ ಮನೆ ಬಿಟ್ಟು ಹೋಗ್ತಕ್ಕಂಥದ್ದು ಅಥವಾ ಪ್ರಪಂಚನೇ ಬಿಟ್ಟು ಹೋಗ್ತಕ್ಕಂಥದ್ದು ಈ ಸನ್ನಿವೇಶಗಳು ನಡೆಯುತ್ತೆ ಅಂತ ಗೊತ್ತಿಲ್ಲ ಪಾಪ. ಈಗ ಪಾಪ ನೀನು ಏನು ಮಾಡ್ತೀಯ ಇದನ್ನು ಹೇಳಿದ್ರೆ, ಅದಕ್ಕೋಸ್ಕರ ಏನು ಮಾಡು ಅಂದರೆ, ಮನೆ ಸರಿ ಇಲ್ಲ ಅಂತ ಹೆದರ್ಕೋಬೇಡ ನೀನು. ಮುಂದೆ ನೀನು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ನಾಳೆ ನಿಮ್ಮ ಹೆಣ್ಣುಮಕ್ಳು ಹುಟ್ಟುವಂಥ ಮಕ್ಕಳು ಚೆನ್ನಾಗಿರಬೇಕು, ನಿಮ್ಮ ಹೆಣ್ಮಕ್ಳು ಚೆನ್ನಾಗಿರಬೇಕು ಅಂದರೆ ನಿಮ್ಮ ಯಜಮಾನರಿಗೆ ಅವ್ರಿಗೆ ಏನೇನು ಶಾಸ್ತ್ರೋಕ್ತವಾಗಿ ಮಾಡಬೇಕು ಅದನ್ನು ಮಾಡಬೇಕಮ್ಮ. ಅದನ್ನು ತಿಳ್ಕೊ ಫಸ್ಟ್. ಏನು ಮಾಡಿದ್ರಿ? ಅದೇ ಎಡೆ ಇಕ್ಕಿ ಗಂಗೆ ಬಿಡೋದು. ಅಮ್ಮ ತಾಯಿ, ಎಡೆ ಇಕ್ಕೋದು ನಿಮ್ಮ ಸತ್ತಿರ್ತಕ್ಕಂಥದ್ದು ಅಕಾಲಿಕ ಮರಣ, ದುರ್ಮರಣ ಅಲ್ವೇನಮ್ಮ? ಹಾಂ, ಅದು ಹೆಂಗೆ ಮನೇಲಿ ಮಾಡಿಬಿಡ್ತೀಯ? ಹಂಗೆಲ್ಲ ಮಾಡಂಗಿಲ್ಲ. ಮನೆ ಮಾಡಿಲ್ಲ ಗುರುಜಿ. ಇದು ಎಂತದ ನದಿಗೆ ಹೋಗಿ ನಮ್ಮ ತಮ್ಮಗೆ ಕೊಟ್ಟಿರೋದು, ಅವರೇ ಮಾಡಿದ್ರು ಗುರುಜಿ. ಸರಿ, ಎಷ್ಟು ದಿನಕ್ಕೆ ಮಾಡಿದ್ರಿ? 3 ದಿನಕ್ಕೆ ಮಾಡಿದ್ರು ಗುರುಜಿ. ಆಮೇಲೆ ಅಷ್ಟೇನಾ? ತಿಥಿ ಮಾಡಿದ್ವು 11 ದಿನಕ್ಕೆ. ಆಮೇಲೆ ಇಲ್ಲ ಇನ್ನು ತಿಂಗಳಿಗೇನು ಬೇಡ. ನಮ್ಮ ಕಡೆ ಮಾಡಲ್ಲ ಗುರುಜಿ. ನಿಮ್ಮ ಕಡೆ ಅಂದ್ರೇನು, ನಮ್ಮ ಕಡೆ ಅಂದ್ರೇನು? ಭಾರತ ದೇಶದಲ್ಲಿ ಎಲ್ಲ ಇರೋದು ಅಮ್ಮ. ಇದೆಲ್ಲ ಬಿಟ್ಬಿಡು ದಯವಿಟ್ಟು. ಪ್ರತಿ ತಿಂಗಳು ಸತ್ತಂಥ ದಿನದಲ್ಲಿ ಏನಿತ್ತು ತಿಳ್ಕೊಂಡು ಪ್ರತಿ ತಿಂಗಳು ಮಾಡೋದಕ್ಕೆ ಪ್ರಯತ್ನ ಮಾಡು. ವರ್ಷಕ್ಕೆ ಒಂದ್ಸಲ ಮಾಡಬೇಕು. ಆಮೇಲೆ ನೀನು ಮುಂದಕ್ಕೆ ನಿನ್ಗೆ ಸೇರಿದ್ದು ವರ್ಷಕ್ಕೊಂದ್ಸಲ ಮಾಡ್ಕೊಂಡು ಹೋಗು. ಈಗ ತಿಂಗಳು ಮಾಡದೇ ಇದ್ದರೆ ಮಕ್ಕಳ ಮೇಲೆ ಅನುಭವಿಸ್ಬೇಕಾಗತ್ತಮ್ಮ ಹೆಣ್ಮಕ್ಳು. ಅದನ್ನು ತಿಳ್ಕೊಂಡು ಕರೆಕ್ಟಾಗಿ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಮಮತಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ಹಲೋ ನಮಸ್ತೆ ಮಮತಾ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಚಾಮರಾಜನಗರ. ನಮಸ್ತೆ ಮೇಡಮ್. ಓಕೆ, ಮಾತಾಡಿ, ಗುರೂಜಿ ಇದ್ದಾರೆ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ ಹೇಳಮ್ಮ. ಅದು ಗುರುಜಿ, ನಾನು ನಮ್ಮ ಮನೆ ಎದುರಿಗೆ ಒಬ್ಬನ ಇಷ್ಟಪಟ್ಟಿದ್ದೆ. 2 ವರ್ಷ ಆಯ್ತು ಇಷ್ಟಪಟ್ಟು.
ಅಂದ್ರೆ ನಾವು ನಮ್ಮ ಮನೇಲಿ ಒಪ್ಕೊಂಡಿದ್ದಾರೆ ಇವಾಗ ಮಾಡ್ಕೊಡ್ತೀವಿ ಆಯ್ತು ಅಂತ. ಹ್ಞೂ ಆದ್ರೆ ನಮ್ಗೆ ಯಾಕೆ ಸರಿಯಾಗಿ ಹೊಂದಾಣಿಕೆ ಆಗ್ತಿಲ್ಲ. ಯಾರಿಗೆ ಹೊಂದಾಣಿಕೆ? ನಿನಗೆ ಹುಡುಗನಿಗೆ ಹೊಂದಾಣಿಕೆ ಆಗ್ತಾ ಇಲ್ವಾ? ನನ್ಗೂ ಹುಡ್ಗನ್ಗೂ ಹೊಂದಾಣಿಕೆ ಆಗ್ತಾ ಇಲ್ಲ. ಹೊಂದಾಣಿಕೆ ಅಂದ್ರೆ ಏನು? ಅವನೇ ಒಂದು ನಿಮಿಷ. ಹೊಂದಾಣಿಕೆ ಹಾಂ ಹೊಂದಾಣಿಕೆ ಅಂದ್ರೆ ನನ್ನ ಮಾತು ಅವನು ಏನು ಕೇಳಲ್ಲ, ಅವನ್ ಮತ್ತೇನು ನಾನ್ ಕೇಳಲ್ಲ ನಾವ್ ಇದನ್ನೇ ಹಂಗಾಗ್ಬಿಟ್ಟಿದೆ. ಟಾಟಾ ಮಾಡ್ಬಿಡ್ಬೇಕು, ಬೇಡಪ್ಪ ನಿಂದಾರಿ ನಿನಗೆ ನಂದಾರಿ ನನಗೆ ಅಂತ ಆಗಲ್ವಾ? ಅಂದ್ರೆ 2 ವರ್ಷ ಇಷ್ಟಪಟ್ಟಿದೀವಲ್ಲ ಬಿಟ್ಕೊಡಕ್ಕೆ ನನ್ಗೂ ಮನ್ಸಿಲ್ಲ ಅವನ್ಗೂ ಮನ್ಸಿಲ್ಲ, ಮಾಡ್ಕೋಬೇಕು ಅಂತ ಇಬ್ರಲ್ಲೂ ಇದೆ. ಎಂಥ ವಿಚಿತ್ರವಾದ ಪ್ರಶ್ನೆ ಲೆಕ್ಕ ಹಾಕೊಳ್ಳಮ್ಮ. ಬಿಟ್ಕೊಳಕ್ಕೂ ಮನಸ್ಸಿಲ್ಲ, ಮಾಡ್ಕೊಳ್ಳೋಕ್ಕೂ ಮನಸ್ಸಿಲ್ಲ. ಇದು ಬೇಕಾ ಜೀವನ? ಇದು ಏನು ಓದಿದ್ಯಾ ನೀನು? ನನ್ ಸೆಕೆಂಡ್ PUC ಗುರುಗಳೇ. ನಿನ್ನ ನಕ್ಷತ್ರ ಏನು? ನನ್ನ ನಕ್ಷತ್ರ ಗೊತ್ತಿಲ್ಲ, ಹೆಸರು ಒಂದೇ ಗೊತ್ತಿರೋದು, ರಾಶಿ ಒಂದೇ ಗೊತ್ತಿರೋದು. ಅಮ್ಮ ನಕ್ಷತ್ರದಲ್ಲಿ ರಾಶಿ ಹಂಗಪ್ಪ ತಗೊಂಡೆ? ಯಾವ ರಾಶಿ? ಸಿಂಹ ರಾಶಿ ಗುರುಗಳೇ. ನಿನ್ನ ಹೆಸರೇನು? ಮಮತಾ ಅಂತ. ಅದಕ್ಕೆ ಸಿಂಹ ರಾಶಿ ಮಾಡ್ಕೊಂಡಿದ್ಯಾ? ಅವರು ಸಿಂಹ ರಾಶಿ ನಿಮ್ಮಪ್ಪ ಅಂತ ಹೇಳಿದ್ದಾರೆ. ನಿಮ್ಮಪ್ಪ ಎಲ್ಲಿ? ಅವ್ರಿಲ್ಲ ಗುರುಗಳೇ. ಎಷ್ಟು ವರ್ಷ ಆಯಿತು? ಅವರು ತೀರೋಗಿ 2 years ಆಯ್ತು. ಏನಾಗಿತ್ತು? ಅವ್ರಿಗೆ ಕಾಲ್ ನೋವು ಅಂತ ಬಂತು, ವಾಸಿ ಆಗ್ಲಿಲ್ಲ, ಅದ್ರಿಂದಾನೇ ಅವರು ತೀರೋದು ಗುರುಗಳೇ. ನಿಮಗೆ ಅಣ್ಣ ತಮ್ಮ ಇದ್ದಾರಾ? ಇಲ್ಲ, ಅಣ್ಣ ತಮ್ಮ ಇಲ್ಲ, ಒಬ್ರು ಅಕ್ಕ ಇದ್ದಾರೆ. ಸರಿಮ್ಮ, ನೀನು ಫಸ್ಟು ಹೊಂದಾಣಿಕೆ ಆಗೋದು ಯಾವ ಕಾರಣಕ್ಕೂ ಎಲ್ಲೂ ಹೊಂದಾಣಿಕೆ ಆಗಲ್ಲ. ನೀವು ಮೊದಲು ಮಾಡಬೇಕಾಗಿರೋದು, ನಾನು ಯಾಕೆ ಈ ಸಮಸ್ಯೆ ಸಿಕ್ಕಾಕ್ಕೊಂಡೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಎಲ್ಲ ಸಿಕ್ಕತ್ತೆ ಉತ್ತರ. ಹೊಂದಾಣಿಕೆ ಮಾಡ್ಕೋಬೇಕು, ಹೊಂದಾಣಿಕೆ ಆಗಲ್ಲ ಅದು ತಿಳ್ಕೊ ಫಸ್ಟು. ಯಾರು ಹೊಂದಾಣಿಕೆ ಮಾಡ್ಕೋಬೇಕೇ ಹೊರತು ಹೊಂದಾಣಿಕೆ ಆಗಲ್ಲ. ಕರೆಕ್ಟಾಗಿ ನಿನ್ನ ಬಗ್ಗೆ ತಿಳ್ಕೊ ಫಸ್ಟು. ನೀನು ಹುಟ್ಟಿದ ಡೇಟು ಟೈಮ್ ತೊಗೊಂಡು ನನ್ನ ನಕ್ಷತ್ರ ಏನು, ನಾನು ಹೇಗಿರಬೇಕು, ಮದುವೆ ಹೇಗೆ ಮಾಡ್ಕೋಬೇಕು, ಎಲ್ಲಿ ಮಾಡ್ಕೋಬೇಕು, ಯಾವ ರೀತಿ ಮಾಡ್ಕೋಬೇಕು, ಇದೆಲ್ಲ ತಿಳ್ಕೊಂಡ್ರೆ ಅಮ್ಮ ಊರ್ಜಿತ ಆಗತ್ತೆ. ಇಲ್ಲ ಆಸೆಗೆ 2 ದಿನ ಓಡಾಡ್ಬಿಟ್ಟು ಚಿನ್ನ ರನ್ನ ಅಂದ್ಬಿಟ್ಟು 3ನೇ ದಿನಕ್ಕೆ ಟಾಟಾ ಮಾಡುವಂಥ ಪ್ರಶ್ನೆ ಆಗಬಾರ್ದು. ಒಳ್ಳೆಯದಾಗಲಿ, ತಿಳ್ಕೊ. ಎಸ್, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಗೋವಾದಿಂದ ಮಾಡಿದ್ದೀವಿ. ಎಲ್ಲಿಂದ? ಗೋವಾದಿಂದ. ಗೋವಾದಿಂದ. ಓಕೆ, ಮಾತಾಡಿ ಗುರುಜಿ. ಹಲೋ ಹಲೋ ಗುರುಜಿ, ನಮಸ್ಕಾರ. ನಾರಾಯಣ, ಹೇಳಿಮ್ಮ, ಏನಾಗಬೇಕು? ಇಲ್ಲ ಗುರುಜಿ, ಮೊನ್ನೆನೆ ಮಗನ್ ಲಗ್ನ ಆಗಿದೆ. ಮಗಂದು ಲಗ್ನ ಆಗಿದೆ. ಸೊಸಿ ಒಟ್ಟ ರೆಸ್ಪೆಕ್ಟ್ ಇಲ್ಲ, ಗಂಡನ ಜೋಡಿ ಹೊಂದಾಣಿಕೆ ಆಗೋವಲ್ತು, ಹೆಂಗ್ ಅಂತ ಕೇಳಿಕ್ ಹತ್ತಿದ್ವಿ. ಅಲ್ಲ, ಮದುವೆ ಆದ್ಮೇಲೆ ಕೇಳಿದ್ರೆ ಏನಮ್ಮ ಪ್ರಯೋಜನ? ಮದುವೆ ಆಯ್ತಲ್ವಾ? ಅಂದ್ರ ಹಿಂಗ ದೊಡ್ಡವ್ರಿಗೆ ಒಟ್ಟ ರೆಸ್ಪೆಕ್ಟ್ ಕೊಡವಳ. ಹೂನಪ್ಪ, ಮದುವೆ ಆದ್ಮೇಲೆ ಕೇಳೇನು ಪ್ರಯೋಜನ ಈಗ? ಇಲ್ಲ ಕೇಳಿದ್ವಿ, ಅಂದ್ರೆ ಮುಂದೆ ಹೆಂಗಿದೆ ಹೇಳಿದ್ರು ಮುಂದೇನು ಈಗಲೇ ಗೊತ್ತಾಯ್ತಲ್ಲ. ಒಂದು ನಿಮಿಷ ಕೇಳಿಸ್ಕೊಮ್ಮ, ಈಗಲೇ ಗೊತ್ತಾಯ್ತಲ್ಲ ಮುಂದೇನು ಕೇಳಿದ್ವಿ. ಒಂದು ತಿಳ್ಕೊ, ಮದುವೆ ಆದಮೇಲೆ ಮನೆ ಕಟ್ಟಿದ ಮೇಲೆ ಶಾಸ್ತ್ರ ಕೇಳಬಾರ್ದು, ಅನುಭವಿಸ್ಬೇಕು. ಮದುವೆ ಆಗೋಕ್ಕೆ ಮುಂಚೆ ತಿಳ್ಕೊಬೇಕು, ಮನೆ ಕಟ್ಟಕ್ಕೆ ಮುಂಚೆ ತಿಳ್ಕೊಬೇಕು. ಮದುವೆ ಆದಮೇಲೆ ಮನೆ ಆದಮೇಲೆ ಎಲ್ಲೂ ಹೋಗಿ ಕೇಳಕ್ಕೆ ಹೋಗ್ಬೇಡಿ. ಒಳ್ಳೇದಾಗಲಿ. ಅಲ್ಲ, ಒಳ್ಳೇದಂತೆ ಕರ್ಕೊಂಡ್ ಬಂದಿವಿ. ಅದೆಲ್ಲ ಹಂಗೆ ಅಮ್ಮ ಮಾಡೋದು. ಒಳ್ಳೇದಾಗತ್ತೆ ಅಂತ ಮದುವೆ ಮಾಡ್ಕೊಳ್ಳೋದು, ಒಳ್ಳೇದಾಗಬೇಕಲ್ಲ. ಅದನ್ನೇ ಇವತ್ತು ಮಾತಾಡ್ತಿರೋದು ನಾವು. ಎಲ್ಲರೂ ಮದುವೆ ಮಾಡ್ಕೊಳ್ಳೋದಲ್ಲ ಒಳ್ಳೇದಾಗಲಿ ಅಂತ. ಅಪ್ರಾಣೆ ಆಗಿಲ್ಲ ಇಲ್ಲಿವರೆಗೂ ಯಾರಿಗೂ ಒಳ್ಳೇದಾಗಿಲ್ಲ ಮದುವೆ ಮಾಡಿಕೊಂಡು. ಯಾರು ಇದ್ದಾರಾ ಅಂತ ನಾನು ಹುಡುಕ್ತಾನೆ ಇದ್ದೀನಿ ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕ ಅಲ್ಲ. ಯಾಕೆಂದರೆ ಮದುವೆ ಅರ್ಥನೇ ಗೊತ್ತಿಲ್ಲ ನಮಗೆ. ಹೆಸರು ಬಲ ಕೇಳು, ಮದುವೆ ಮಾಡು, ಅಕ್ಕಿ ಅರಿಶಿನ ಮಿಕ್ಸ್ ಮಾಡು, ತಲೆ ಮೇಲೆ ಹಾಕು. ಅದು ಕಲ್ಲಾಗ್ತಾ ಇದ್ದೀವಿ ಅಂತ ನಮ್ಗಿನ್ನೂ ಅರ್ಥ ಆಗಿಲ್ಲ. ಏನು ಮಾಡೋದು ತಾಯಿ? ಎಲ್ಲರೂ ಹಿಂಗೆ ತಿಳ್ಕೊಂಡು ಕನಸು ಕಾಣ್ತಾ ಇರೋದು. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಏನಕ್ಕೆ ಅಂದರೆ ನಿನ್ನ ಮಗನ ಹಣೆ ಬರ ನೋಡು ಫಸ್ಟು. ಹೆಂಡತಿ ಯೋಗ ಅವನಿಗಿದೆಯಾ? ಹೆಂಡತಿ ಅವನಿಗೆ ಸಿಗುವಂಥ ಹೆಂಡತಿ ಚೆನ್ನಾಗಿರೋಳು ಸಿಗ್ತಾಳಾ? ಅದು ನಿನ್ನ ಮಗನಲ್ಲಿ ಇರಬೇಕು. ಅವನಲ್ಲಿಲ್ಲದ್ರೆ ಬೇರೆ ಹೆಣ್ಮಕ್ಳ ಮೇಲೆ ಯಾಕೆ ತಗೊಳೋದು ಮಾಡ್ತೀರಾ? ಇದೊಂದು ದೊಡ್ಡ ಸಮಸ್ಯೆ ಕಣಮ್ಮ. ದೊಡ್ಡ ವಿಚಾರ ಏನು ಅಂದರೆ, ಗಂಡ ಸರಿ ಇಲ್ಲ ಅಂತ ಹೇಳೋ ಬದಲು ನಾನು ಸರಿ ಇಲ್ಲ ಅಂತ ತಿಳ್ಕೊಂಡ್ರೆ ಸಂಸಾರ ಸರಿ ಹೋಗುತ್ತೆ ಅಲ್ವಾ? ಹೆಂಡತಿ ಸರಿ ಇಲ್ಲ ಅಂತ ಹೇಳೋ ಬದಲು ನಾನು ಸರಿ ಇಲ್ಲ ಅಂತ ಗಂಡ ತಿಳ್ಕೊಂಡ್ರೆ ಸಂಸಾರ ಸರಿ ಹೋಗುತ್ತೆ. ಅವ್ರಿಗೆ ಇವ್ರು ಕೈ ತೋರಿಸ್ತಾರೆ, ಇವ್ರು ಅವ್ರ ಕೈ ತೋರಿಸ್ತಾರೆ. ಅಮ್ಮ, ಒಳ್ಳೆ ಗಂಡ ಸಿಗಬೇಕು, ಒಳ್ಳೆ ಮನೆ ಕಟ್ಟಬೇಕು. ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಅದು. ಎಷ್ಟೋ ಜನ ಹಿಂಗೆ ಕಾದು 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 ಕೊನೆಯಲ್ಲಿ ಯಾವುದೋ ಒಂದು ಅಂತ ಮಾಡ್ಕೊಂಡ್ಬಿಡ್ತಾರೆ. ಹೌದು. ಯಾಕೆ ಅಂದರೆ ಬೇಕು ಅಂದರೆ ಅಮ್ಮ ಎಲ್ಲಿ ಸಿಗುತ್ತಮ್ಮ ಬೆಸ್ಟು? ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಇದ್ದರೆ ಚೆಕ್ ಹಾಕು ದುಡ್ಡು ಕೊಡ್ತಾರೆ. ನೀವು ಬ್ಯಾಂಕಲ್ಲಿ ಇಟ್ಟೇ ಇಲ್ಲ, ಒಳ್ಳೇದಾಗಕ್ಕೆ ನೀವೇನು ನಡ್ಕೊಂಡಿಲ್ಲ, ಒಳ್ಳೇದು ಮಾಡೋಕ್ಕೆ ಅಪ್ಪ ಅಮ್ಮಂದ್ರು ನಡ್ಕೊಂಡಿಲ್ಲ. ಒಳ್ಳೇದು ಹೆಂಗೆ ಸಿಗುತ್ತೆ ನಿಮಗೆ? ಅಡುಗೆಗೆ ಕಾಯಿಸೋ ತುಪ್ಪನೇ ಹಾಕಿ, ನಂದಿನಿ ತುಪ್ಪನೇ ಹಾಕಬೇಕು, ಒಳ್ಳೆ ಪರಿಮಳ ಬರುತ್ತೆ. ನಮ್ಮ ಹತ್ರ ದುಡ್ಡಿಲ್ಲ, ಎಣ್ಣೆ ಹಾಕ್ಕೊಂಡು ಮಾಡ್ಕೊಂಡು ತಿನ್ನಿ.
ಸೊ ನಮ್ಗೆ ಏನು ಬೇಕೋ ಆ ಕ್ವಾಲಿಟಿ ನಾವು ರೆಡಿ ಮಾಡ್ಕೋಬೇಕು. ಹೌದು. ಇದೊಂದು ದೊಡ್ಡ ಕ್ಯಾನ್ಸರ್ ರೋಗ ನಮ್ಮ ದೇಶದಲ್ಲಿ. ಏನು ಅಂತಂದರೆ ಹೊಂದಾಣಿಕೆ ಆಗ್ತಾ ಇಲ್ಲ, ಹೊಂದಾಣಿಕೆ ಆಗ್ತಾ, ನಾನು ಹೇಳ್ತೀನಿ ಹೊಂದಾಣಿಕೆ ಅಲ್ಲ, ಅದು ಹೊಂದಾಣಿಕೆ ಮಾಡ್ಕೋಬೇಕು. ಇದು ಮದುವೆ. ನಿಜ. ಹೊಂದಾಣಿಕೆ ಹೆಂಗಾಗತ್ತೆ ಇದು? ಹೌದು. ಈ ಥರದಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹಾಗೆ ನಿಂತಿದ್ದಾರೆ. ಮುಂದೆ ಕರೆ ಇದೆಯಾ? ಎಸ್ ಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇಲ್ಲ ಗುರುಜಿ, ನಮಗೂ ಕೂಡ ಸಮಯದ ಅಭಾವ ಇದೆ. ಸೊ ನಾವು ಟಾಪಿಕ್ ಬಗ್ಗೆ ಮಾತನಾಡ್ತಾ ಇದ್ವಿ, ನಮ್ಮ ನರಮಂಡಲವನ್ನು ಯಾವ ರೀತಿ ನಾವು ಶಾಂತ ರೀತಿಯಲ್ಲಿ ಇಟ್ಕೋಬೇಕು, ಶುದ್ಧ ರೀತಿಯಲ್ಲಿ ಇಟ್ಕೋಬೇಕು, ಇದಕ್ಕೆ ಅದ್ರ ಬಗ್ಗೆ ಹೇಳಿ. ಈ ನರಮಂಡಲ ಅಂತಕ್ಕಂತಹ ವಿಚಾರಕ್ಕೆ ಅದು ಒಂದಕ್ಕೆ ಬಗ್ಗತ್ತೆ. ಯಾವುದಕ್ಕೆ? ನರಮಂಡಲ ಬಗ್ಗೋದು ಒಂದಕ್ಕೆ ಮಾತ್ರ. ಏನದು? ನಿನ್ನ ನಗ್ತೀಯ ಇವಾಗ, ಇಷ್ಟೊಂದು ಸಿಂಪಲ್ ಆಗೈತಾ ಇದು ಅಂತ. ಆ ನರಮಂಡಲವನ್ನು ಕೆರಳಿಸ್ಬೇಕು ಅಂದರೆ ಖುಷಿಯಾಗಿ. ಉದಾಹರಣೆಗೆ ಎಲ್ಲೋ ಹೋಗ್ತಿರ್ತೀಯಮ್ಮ ಅಥವಾ ಮನೇಲೇ ಇರ್ತೀಯ, ಪಕ್ಕದವ್ರು ಯಾರೋ ಅಡುಗೆ ಮಾಡ್ತಿರ್ತಾರೆ, ಒಳ್ಳೆ ಪರಿಮಳ ಬರ್ತಾ ಇರ್ತದೆ, ತಿನ್ಬಿಡ್ಬೇಕು ಅನ್ಸುತ್ತೆ. ಹೌದಲ್ಲಮ್ಮ? ಬಾಯಲ್ಲಿ ನೀರು ಬರುತ್ತೆ. ಆಮೇಲೆ ಸುತ್ತ ನೋಡ್ತಾರೆ, ಯಾರ ಮನೇಲಿ ಏನು ಮಾಡ್ತಾವ್ರೆ, ಹೌದಲ್ಲಮ್ಮ? ಅಂದರೆ ನರಮಂಡಲ ಯಾವ ಮಟ್ಟಕ್ಕೆ ಚಾರ್ಜ್ ಮಾಡುತ್ತೆ ಅಂದರೆ ಆ ಪರಿಮಳದಿಂದ ಓಪನ್ ಮಾಡ್ಬೋದು. ಒಳ್ಳೆ ನಿದ್ದೆ ಮಾಡೋಕ್ಕೆ ನರಮಂಡಲಕ್ಕೆ ನಾವು ಒಳ್ಳೆ ಎಕ್ಸಸೈಸ್ ಮಾಡಿಸ್ಬೇಕು. ಅಂದರೆ ಯಾವುದನ್ನ? ರಾತ್ರಿ ಮಲಗುವ ರಾತ್ರಿಯನ್ನು ಆ ರೀತಿಯಾಗಿ ತೊಗೊಂಡೋಗ್ಬೇಕು. ನರಮಂಡಲವನ್ನು ರಿಪೇರಿ ಮಾಡುವ ರಾತ್ರಿಯಲ್ಲಿ ಏನೆಲ್ಲ ಮಾಡಬೇಕು ಅದಕ್ಕೆ ನಂಬರ್ 1 ಎಲೆ ಅಡಿಕೆ. ಓಕೆ. ಎಲೆ ಅಡಿಕೆ ತಿಂದೇ ಮಲಗಬೇಕು. ಕರೆಕ್ಟ್ ರೀತಿಯಲ್ಲಿ ಬೆಳಗ್ಗೆ ಎದ್ದು ಗಂಡ ಹೆಂಡತಿ ತುಳಸಿ ಗಿಡದ ಹತ್ರ, ತುಳಸಿ ಕಟ್ಟೆಗೆ ಪೂಜೆ ಮಾಡ್ತೀವಿ ತಾನೆ? ಹೌದು. ದೇವರಿದೆ ಒಪ್ಕೊಂಡಿದ್ದೀವಿ ತಾನೆ? ಅದಕ್ಕೂ ಮದುವೆ ಮಾಡ್ತೀವಿ ತಾನೆ? ಹಾಗಿರ್ಬೇಕಾದ್ರೆ ನಾವು ಮದುವೆ ಮಾಡ್ಕೊಂಡ್ಮೇಲೆ ತುಳಸಿ ಗಿಡದ ಹತ್ರ ಗಂಡ ಹೆಂಡತಿ ಎಷ್ಟು ಸಲ ಹೋಗ್ತಾರೆ? ಎಲ್ಲೂ ಹೋಗ್ತಾರೆ ಅನ್ಸುತ್ತೆ ಅಲ್ವಾ? ಹೌದು. ಗಂಡ ಹೆಂಡತಿ ಯಾರು ದೇವ್ರ ಮನೆಯಲ್ಲಿ ದೇವ್ರ ಹತ್ರ ಕೂತ್ಕೊಂಡು ಸೂರ್ಯ ನಮಸ್ಕಾರ ಆಗಲಿ ಇನ್ನೊಂದಾಗಲಿ ಜೊತೆಯಲ್ಲಿ ಕೂರ್ಲಿಲ್ಲ ಅಂದರೆ ಧರ್ಮವಲ್ಲದ ಮದುವೆ. ನಾವು ಮದುವೆ ಮಾಡ್ಕೊಂಡು ಒಂದೇ ಸಲ ಜೊತೆ ಕೂತ್ಕೊಳ್ಳೋದು. ಖಂಡಿತ ನಿಜ ಗುರುಜಿ. ಆಮೇಲೆ ಒಳ್ಳೇದಾಗ್ಬಿಡ್ಬೇಕಂತ ಹೆಂಗಾಗತ್ತೆ? ಹೌದು. ಇಲ್ಲ ಹೆಂಡತಿಗೆ ಪುರ್ಸತ್ತಿಲ್ಲ, ಇಲ್ಲ ಗಂಡನಿಗೆ ಪುರ್ಸತ್ತಿಲ್ಲ, ಇಲ್ಲ ಇವ್ರಿಗೆ ನಂಬಿಕೆ ಇಲ್ಲ, ಇಲ್ಲ ಅವ್ರಿಗೆ ನಂಬಿಕೆ ಇಲ್ಲ. ಎಲೆ ಅಡಿಕೆಯಲ್ಲಿ ಯಾಕೆ ಎಲೆ ಅಡಿಕೆ ಬೇಕು ವರ್ಣನೆ ಆಮೇಲೆ ಹೇಳೋಣ, ಈಗ ಸಮಯ ಇಲ್ಲ. ಮೊದಲನೇದಾಗಿ ಎಲೆ ಅಡಿಕೆನ ಮಕ್ಕಳಾಗಕ್ಕೆ ಮುಂಚೆ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಗಂಡು ಇದನ್ನು ಮೊದಲನೇ ಆಪ್ಷನ್ ಬಳಸೋದನ್ನು ಕಲಿಬೇಕು. ಎಲೆ ಅಡಿಕೆ ಬಿಟ್ಟು ಜೀವನ ಇಲ್ಲ. ಅದರಿಂದ ಬೇಕಾದಷ್ಟು ನಿಮಗೆ ಏನೇನು ಸೇವಕ್ಕೆ ಎಲ್ಲ ಸಿಕ್ಬಿಡುತ್ತೆ. ನಿರೀಕ್ಷೆ ಇಲ್ಲದ ರೀತಿಯಲ್ಲಿ ತಾಂಬೂಲ ಪ್ರತಿ ಹೆಣ್ಣು ಗಂಡಿಗೆ ಬೇಕು. ಓಕೆ. ನಂಬರ್ 2 ಒಳ್ಳೆ ಪರಿಮಳ ಬರ್ತಕ್ಕಂಥ ಹೂ ತರೋದನ್ನು ಅಭ್ಯಾಸ ಗಂಡಿಗೆ ಗೊತ್ತಿರಬೇಕು. ಇಲ್ಲ ಹೆಣ್ಣು ಹೇಳಿ ತರಿಸ್ಬೇಕು. ಒಳ್ಳೆ ಚೆನ್ನಾಗಿರೋ ಹೂ ತಗೊಬನ್ನಿ ಅಂತ ಹೆಂಡತಿ ಹೇಳೋದಲ್ಲ, ಗಂಡ ಯೋಚನೆ ಮಾಡಬೇಕು ಎಂಥ ಹೂ ತಗೊಂಡೋದು ನನ್ನ ಹೆಂಡತಿ ಖುಷಿ ಪಡ್ತಾಳೆ ಅಂತ. ಮಲ್ಲಿಗೆ ಹೂವು ಅದು ಯಾವುದೇ ಆಗಿರಲಿ. ಆಮೇಲೆ ನಿರೀಕ್ಷೆ ಹೆಣ್ಣು ಬಾಯಲ್ಲಿ ಹೇಳಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಗಂಡ ಅದನ್ನು ನನ್ನ ಹೆಂಡತಿಗೆ ಏನು ಇಷ್ಟ, ಸಾಯಂಕಾಲ ಆಯ್ತು ಅಂದ್ರೆ ಕೈ ಬಿಸ್ಕೊಂಡು ಸುಮ್ಮನೆ ಮನೆಗೆ ಬಂದ್ಬಿಡೋದು. ಆ ಥರ ಹೆಂಡತಿಗೆ ಗೊತ್ತಿಲ್ಲದೆ ಗಂಡ ತಂದ್ರೆ ಎಷ್ಟು ಖುಷಿ ಆಗುತ್ತೆ ಹೆಂಗಮ್ಮ? ಅದು ಅಲ್ಲದೆ ಒಂದು ಸ್ವಲ್ಪ ಮುಂದಕ್ಕೆ ಹೋದ್ರೆ ನಾನೇ ಮುಡಿಸ್ತೀನಿ ಅಂದ್ರೆ ಎಂಥ ಜೀವನ. ಆವತ್ತು ದಿನ ಮದುವೆ. ಅದೇ ಮದುವೆ ಆಗಿದ್ದು ಹೊಸದಲ್ಲಿ ತರ್ತಾರೆ ಎಲ್ಲರೂ, ಅದಾದ್ಮೇಲೆ ಬಿಟ್ಬಿಡ್ತಾರೆ. ಅದಕ್ಕೆ ಹೇಳೋದು ಕುಂಠಿತ. ಮಲ್ಲಿಗೆ ಹೂ ಬೇಕು. ಓಕೆ. ನಂಬರ್ 3 ಸುಗಂಧ ದ್ರವ್ಯ ಪರಿಮಳ, ಪರ್ಫ್ಯೂಮ್. ಅವ್ರಿಗೆ ಇಷ್ಟವಾದ ರೀತಿಯಲ್ಲಿ ಪರ್ಫ್ಯೂಮ್ ಬೇಕು. ಆಯ್ತಾ? ಅದಾದಮೇಲೆ ಇದು ತುಂಬ ಇಂಪಾರ್ಟೆಂಟ್ ವಿಚಾರ. ಪ್ರತಿದಿನ ಬೆಳಗಿಂದ ಸಾಯಂಕಾಲ ತನಕ ಹಾಕಿರೋ ಬಟ್ಟೆನಲ್ಲೇ ಸಾಯಂಕಾಲ ಬೆಡ್ಡಲ್ಲಿ ಹೋಗಿ ಮಲಗಬಾರದು. ಡ್ರೆಸ್ ಚೇಂಜ್ ಬೇಕಾ ಬೇಡಮ್ಮ? ಬೇಕು. ಅಲ್ಲ, ಸುಖವಾಗಿ ಖುಷಿಯಾಗಿ ಮಲಗಬೇಕು ಅಂದರೆ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ನೋಡಿಕೊಂಡು ಮಿರರಲ್ಲಿ ಈಗ ನಾನು ಮದುವೆ ಥರ ಇದ್ದೀನಿ ಅಂದ್ಕೊಂಡ್ರೆ ಎಷ್ಟಮ್ಮ ಖುಷಿ ಬರುತ್ತೆ. ಇದಕ್ಕೇನು ದುಡ್ಡು ಕೊಡಬೇಕಾ? ಇಲ್ಲ. ಅಲ್ಲ, ಚೌಟ್ರಿಗೆ ಹೋಗ್ಬೇಕಾ? ಇಲ್ಲ ಅಲ್ಲ, ಹನಿಮೂನ್ಗೆ ಹೋಗ್ತಾರೆ ದುಡ್ಡು ಖರ್ಚು ಮಾಡಿಕೊಂಡು. ಮನೇನೇ ಹನಿಮೂನ್ ಮಾಡಿರಿ. ನಮ್ಮ ಜನಕ್ಕೆ ಒಂಥರ ಆಶ್ಚರ್ಯ ಆಗುತ್ತೆ, ಇದು ಹೆಂಗಾಗತ್ತೆ ಮನೇಲಿ ಹನಿಮೂನ್ ಅಂದರೆ ಅವ್ರವ್ರ ಭಾವನೆ. ಆದರೆ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಬಟ್ಟೆಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದು. ಯಾವ ಕಾರಣಕ್ಕೂ ಹೆಣ್ಣಾಗಲಿ ಗಂಡಾಗಲಿ ಬೆಳಗಿಂದ ಸಾಯಂಕಾಲ ತನಕ ಹಾಕಿದ ಬಟ್ಟೆಯಲ್ಲಿ ಬೆಡ್ಡಲ್ಲಿ ಮಲಗಬಾರದು. ಓಕೆ. ನೆಕ್ಸ್ಟ್ ಇನ್ನು ಕೊನೆ ವಿಚಾರ ಏನಪ್ಪ ಅಂದರೆ ಹಾಸಿಗೆ ಮೇಲೆ ಹಾಕಿರ್ತಕ್ಕಂಥ ಬೆಡ್ ಕ್ಲಾತ್ ಕೂಡ ಚೇಂಜ್ ಮಾಡಬೇಕು. ಓಕೆ. ಏನು ಇದರಿಂದ ಏನಾಗತ್ತೆ ಅಂತ ಎಲ್ರಿಗೂ ಆಶ್ಚರ್ಯ ಆಗತ್ತಲ್ವಾ? ಮುಂದುವರೆದ ಭಾಗ ಹೇಳೋಣ. ಯಾಕೆಂದರೆ ಇಷ್ಟೆಲ್ಲ ಕೇಳೋ ಆಯಿತು, ಇದನ್ನು ಬಳಸೋದ್ರಿಂದ ಗಂಡ ಹೆಂಡತಿ ಯಾವ ಮಟ್ಟಕ್ಕೆ ಚೇಂಜ್ ಆಗಬಹುದು, ಬದಲಾವಣೆ ಆಗ್ಬೇಕಾ ಬೇಡಮ್ಮ? ಆಗಲೇಬೇಕು. ನೋಡಿ, ಇದೊಂಥರ ವಿಶೇಷವಾದ ಪೂಜೆ. ಆದರೆ ನಾವು ಹೆಣ್ಣು ಗಂಡು ಒಂದು ಮಾಡೋಕ್ಕೆ ಪೂಜೆ ಮಾಡೋಕ್ಕೆ ಕೇಳ್ತೀವಿ. ಇದೆಂಗಿದೆ?
ಇಬ್ಬರಿಗೂ ಎಷ್ಟು ಕಮಿಟ್ಮೆಂಟ್ ಬರುತ್ತೆ ಲೆಕ್ಕ ಹಾಕೊಳ್ಳಮ್ಮ. ಅವು ಹುಡುಗನಿಗೆ ಎಷ್ಟು ಖುಷಿ, ಹುಡುಗಿಗೆ ಎಷ್ಟು ಖುಷಿ ಅಲ್ವಾ? ಈ ರಹಸ್ಯಕ್ಕೆ ಆದಷ್ಟು ಮುಂದುವರೆದ ಭಾಗ ಸಮಯ ಮುಂದಿನ ಸಂಚಿಕೆಯಲ್ಲಿ ಹೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಧನ್ಯವಾದಗಳು ಗುರುಜಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 901949493967.